ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಜಿ ಸಂವಾದದಲ್ಲಿ ನಾವು ತಮಿಳುನಾಡು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಪಂಚರಾಜ್ಯ ಚುನಾವಣೆಯ ಫಲಿತಾಂಶದಲ್ಲಿ ನೀವು ಗಮನಿಸಬಹುದು, ಎರಡು ರಾಜ್ಯಗಳು ನಮ್ಮ ಚಿತ್ತವನ್ನೆಲ್ಲ ಹತ್ತು ಕಡೆ ತಗೊಂಡು ಹೋಗಿದ್ದಾವೆ. ಒಂದು ಪಶ್ಚಿಮ ಬಂಗಾಳ, ಮಗದೊಂದು ಕಡೆ ನಾವು ದಕ್ಷಿಣ ಭಾರತ ಅಂತ ನೋಡಿದ ಸಂದರ್ಭದಲ್ಲಿ ತಮಿಳುನಾಡಿನ ರಾಜಕೀಯ ಕಣ್ಣರಳಿಸಿ ನೋಡೋ ರೀತಿ ಮಾಡಿಬಿಟ್ಟಿದೆ. ಯಾಕಂದರೆ ಅಭೂತಪೂರ್ವವಾದಂಥ ಯಶಸ್ಸನ್ನು ಟಿವಿಗೆ ಪಡೆದುಕೊಂಡಿರುವಂಥದ್ದು. ಅಂದರೆ ಅಟೆಂಪ್ಟ್ ಮಾಡಿದ ಮೊದಲ ಪ್ರಯತ್ನದಲ್ಲೇ ಈ ರೀತಿ ಜನಸಾಮಾನ್ಯರು ಇವನೇ ನಮ್ಮ ನಾಯಕ, ಈ ಪಕ್ಷವೇ ನಮ್ಮ ಪಕ್ಷ ಅನ್ನುವಂತಹ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋದಾದರೆ ದೊಡ್ಡ ಹಿಸ್ಟ್ರಿಯನ್ನು ಹೊಂದಿರುವಂಥ ರಾಜಕೀಯ ಪಕ್ಷಗಳಿಗೂ ಇದು ಶಾಕಿಂಗ್, ಅಲ್ಲಿರುವಂಥ ಮತದಾರರಿಗೂ ಇದು ಶಾಕಿಂಗ್, ಭಾರತದಾದ್ಯಂತ ಇರುವಂಥ ಇತರ ಒಂದು ಪಕ್ಷಗಳಿಗೂ ಇದು ಶಾಕಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಸರ್ಕಾರ ರಚನೆ ಅಂದ ಸಂದರ್ಭದಲ್ಲಿ ಸಂವಿಧಾನಾತ್ಮಕವಾಗಿ ಇರುವಂಥ ನೀತಿ ನಿಯಮಗಳ ಪಾಲನೆ ಅನ್ನೋದು ಆಗಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ 118 ಸ್ಥಾನಗಳನ್ನು ಟಿವಿಗೆ ಪಡೆದುಕೊಳ್ಳಲೇಬೇಕಾಗತ್ತೆ, ಅಥವಾ ಆ ಶಾಸಕರ ಬೆಂಬಲದ ಒಂದು ಪತ್ರ ಅನ್ನೋದು ಬೇಕಾಗುತ್ತೆ. ಆದರೆ ಈಗ ಟಿವಿಗೆ ಪಡ್ಕೊಂಡಿರೋದೆಷ್ಟು? 108. ಇನ್ನು 10 ಜನ ಎಲ್ಲಿಂದ, ಅಥವಾ 10 ಶಾಸಕರು ಎಲ್ಲಿಂದ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿದೆ. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಅನ್ನೋದು ಟಿವಿಕೆಗೆ ಲಭ್ಯವಾಗಿದ್ರೂ ಕೂಡ ವಾಸ್ತವದಲ್ಲಿ ಇನ್ನು 5 ಜನ ಅಥವಾ ಇನ್ನೂ 5 ಶಾಸಕರನ್ನು ಎಲ್ಲಿಂದ ಹೊಂದಿಸ್ತಾರೆ? ಯಾವ ರೀತಿಯ ಸರ್ಕಾರ ರಚನೆ? ರಾಜ್ಯಪಾಲರು ಹೇಳಿದ್ದೇನು? ಮುಂದಿನ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡುವಂತಹ ಆಯ್ಕೆ ಯಾರದಾಗಿರುತ್ತೆ? ವಿಜಯವರ ಮುಂದಿನ ನಿರ್ಣಯಗಳು ಹೇಗಿರುತ್ತೆ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಟಿವಿಗೆ ವಿಚಾರಕ್ಕೆ ಬರುವುದಾದರೆ ವಿಚ್ ಇಸ್ ವೆಲ್ ಪ್ಲಾನ್ಡ್ ಅಂತಲೇ ಹೇಳ್ಬೋದು. ರಾತ್ರೋರಾತ್ರಿ ಆಗಿರುವಂತಹ ಬೆಳವಣಿಗೆ ಅಲ್ಲ, ಮಗದೊಮ್ಮೆ ಇದನ್ನು ನಾನು ಹೇಳಲೇಬೇಕು. ವಿಜಯ್ ಇವತ್ತು ರಾಜಕೀಯವಾಗಿ ಈ ಮಟ್ಟಿಗಿನ ಯಶಸ್ಸನ್ನು ಕಂಡಿದ್ದಾರೆ ಅಂದರೆ ಇದು ಒಂದು ರಾತ್ರಿಯ ಪ್ರಯತ್ನ ಅಲ್ಲವೇ ಅಲ್ಲ. ಇದು ಸುದೀರ್ಘವಾಗಿ ತಮ್ಮದೇ ಆದಂತಹ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ತೆರೆಯ ಹಿಂದೆ ಮಾಡಿದಂತಹ ಪ್ರಯತ್ನಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದರೆ ರಾಜಕೀಯದ ತೆರೆಯ ಹಿಂದೆ ಮಾಡಿದಂಥ ಪ್ರಯತ್ನಗಳು ಇವತ್ತು ಈ ರೀತಿ ಫಲ ಕೊಟ್ಟಿದೆ. ಇದು ಒಂದು ಭಾಗ. ಆದರೆ ಈಗ ಸಂವಿಧಾನಾತ್ಮಕವಾಗಿ ಇರುವಂಥ ನೀತಿ ನಿಯಮಗಳ ಪಾಲನೆ ಅಂದಾಗ ಹೌದು, ಬಹುಮತವನ್ನು ಸಾಬೀತುಪಡಿಸಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ 118 ಸ್ಥಾನಗಳನ್ನು ತೋರಿಸಲೇಬೇಕು, ಅಥವಾ ಶಾಸಕರ ಬೆಂಬಲ ಇದೆ ಅನ್ನೋದನ್ನು ತೋರಿಸಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಸ್ವತಃ ವಿಜಯ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಆ ಬಿರುಸಿನ ಚಟುವಟಿಕೆ ಅನ್ನೋದು ಮುಂದುವರೆದಿದೆ. ಸರ್ಕಾರ ರಚನೆ ಮಾಡಬೇಕು, ಬಿಗ್ ಮ್ಯಾಂಡೇಟ್ ಕೂಡ ಸಿಕ್ಕಿದೆ. ಆದರೆ ಸ್ವತಃ ದಳಪತಿ ವಿಜಯ್ ಪರದಾಟ ನಡೆಸ್ತಾ ಇದ್ದಾರೆ. ಪಕ್ಷಗಳ ಬೆಂಬಲ ಪಡೆಯುವುದಕ್ಕೆ ಒಂದಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಸದ್ಯ ಟಿವಿಕೆಗೆ ಕಾಂಗ್ರೆಸ್ನಿಂದ ಸಿಕ್ಕಿರುವಂತಹ ಬೆಂಬಲದ ಆಧಾರದಲ್ಲಿ ನಾವು ನೋಡ್ತಾ ಹೋಗೋದಾದರೆ 113 ಶಾಸಕರ ಬೆಂಬಲ ಸಿಕ್ಕಿದೆ. ಕಾಂಗ್ರೆಸ್ ಜೊತೆಗೂಡಿ 118 ಶಾಸಕರ ಸಹಿ ತರಬೇಕು ಅಂತ ಈಗಾಗಲೇ ರಾಜ್ಯಪಾಲರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಬಹುಮತ ಸಾಬೀತು ಮಾಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ವಿಜಯ್ ಅನ್ನೋದು ಸದ್ಯದ ಪ್ರಶ್ನೆ. ಇದರ ನಡುವೆ ನೋಡಿ, ಈ ಪಳನಿಸ್ವಾಮಿಯಿಂದಲೂ ಸರ್ಕಾರ ರಚನೆಗೆ ತಂತ್ರವನ್ನು ಹುಡ್ತಾ ಇದ್ದಾರೆ. ಸೊ ಇದನ್ನೇ ಹೇಳೋದು ರಾಜಕೀಯ ಅಂಥೇಳಿ. ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಯಾವ ರೀತಿಯ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಅದನ್ನೆಲ್ಲ ಪ್ರಯೋಗ ಮಾಡೇ ಮಾಡ್ತಾರೆ. ನೀವು ಕಡಿಮೆ ಸೀಟು ಬಂದರು, ಹೆಚ್ಚು ಸೀಟು ಬಂದವರು ಕೂಡ ಕೆಲವೊಮ್ಮೆ ಮನೇಲೇ ಇರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಮೈತ್ರಿ, ಸಮ್ಮಿಶ್ರ ಇವೆಲ್ಲವೂ ಕೂಡ ಕೆಲಸ ಮಾಡ್ತವೆ. ಅಂತಹದ್ದೇ ಒಂದು ಬೆಳವಣಿಗೆ. ಅತ್ತ ರೆಸಾರ್ಟನ್ನು AIADMK ಶಾಸಕರು ಸೇರಿದ್ದಾರೆ. ಹೌದು, ಈಗ ಪಳನಿಸ್ವಾಮಿಯವರು ತಮ್ಮ ಶಾಸಕರನ್ನು ಉಳಿಸ್ಕೊಳ್ಬೇಕಾಗತ್ತೆ. ಅಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ AIADMK ಒಳಗೆ ಒಂದಷ್ಟು ಜನ TVKಗೆ ಬೆಂಬಲ ಸೂಚಿಸೋಣ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಒಂದಷ್ಟು ಜನ ಬೇಡ ಅನ್ನುವಂಥ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಬಟ್ ಇಲ್ಲಿ ತಮಿಳುನಾಡಿನ ರಾಜಕೀಯ ಚಿತ್ರಣವನ್ನು ನಾವು ನೋಡ್ತಾ ಹೋಗೋದಾದರೆ ಒಂದ್ಸಲ DMK, ಇನ್ನೊಂದ್ಸಲ AIADMK ಅನ್ನುವಂಥ ವಾತಾವರಣದಲ್ಲಿ ಅದೆಲ್ಲವನ್ನು ಧೂಳಿಪಟ ಮಾಡಿಬಿಟ್ಟಿದೆ TVK. ಸೊ ಹಾಗಾಗಿ ಬಹಳ ಕುತೂಹಲ ಇದೆ. ಇಲ್ಲಿ ಬೆಂಬಲ ಅನ್ನೋದು ತೀರಾ ಅನಿವಾರ್ಯ ಆಗಿರೋದ್ರಿಂದಾಗಿ, ಕಾಂಗ್ರೆಸ್ ಕೂಡ ಈಗ TVK ಜೊತೆ ಇರೋದ್ರಿಂದಾಗಿ, AIADMK ನಿಲುವು ಕೂಡ ಸ್ಪಷ್ಟ ಇರೋದ್ರಿಂದಾಗಿ ರಾಜ್ಯಪಾಲರ ನಿರ್ಣಯದ ಮೇಲೆ ನಿಂತುಕೊಂಡಿದೆ. ಮತ್ತು ಈಗ
ಸ್ವತಃ ವಿಜಯ್ ಅವರು ಯಾವ ರೀತಿ ಬೆಂಬಲವನ್ನು ಪಡೆದುಕೊಳ್ತಾರೆ ಅನ್ನೋದ್ರ ಮೇಲೆ ಸರ್ಕಾರ ರಚನೆ ಅನ್ನೋದು ನಿಂತಿರೋದ್ರಿಂದಾಗಿ ಇದನ್ನು ಸಮಗ್ರವಾಗಿ ವಿಶ್ಲೇಷಣೆ ಮಾಡಲೇಬೇಕಾಗತ್ತೆ. ಇನ್ನೊಂದು ಇವತ್ತು ನಾವು ಚರ್ಚೆ ಮಾಡಲೇಬೇಕು, ತಮಿಳುನಾಡು, ಅಲ್ಲಿನ ದೇಸಿತನ, ರಾಜಕೀಯ ಮತ್ತು ಸಿನಿಮಾದ ನಂಟು, ಆ ಹಿಸ್ಟ್ರಿಯನ್ನೇ ತಮಿಳುನಾಡು ವಿಶೇಷವಾಗಿ ಹೊಂದಿರುವಂಥದ್ದು. ಸೊ ಹಾಗಾಗಿ ಇದು ಒಂದು ಭಾಗ ನಾವು ಚರ್ಚೆ ಮಾಡೋಣ. ಇನ್ನೊಂದು ನಾನು ಮಾತಾಡಲೇಬೇಕು, ಭರಪೂರ ಭರವಸೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ TVKಯಿಂದ. ನೀವು ಸರ್ಕಾರ ರಚನೆ ಮಾಡ್ತಿರೋ ಮತ್ತೊಂದು ಗೊತ್ತಿಲ್ಲ, ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಅದು ಯಾವ ರೀತಿ ಪ್ರಯತ್ನಗಳಾಗುತ್ತೆ ಗೊತ್ತಿಲ್ಲ. ನಾನು ಪದೇ ಪದೇ ಇಂಥ ಕಾರ್ಯಕ್ರಮಗಳಲ್ಲಿ ಹೇಳ್ತಾನೆ ಇರ್ತೀನಿ, ಆದಾಯದ ವಿಚಾರಕ್ಕೆ ಬರುವುದಾದರೆ, ಸಿರಿವಂತಿಕೆಯ ವಿಚಾರಕ್ಕೆ ಬರುವುದಾದರೆ ಸೌತ್ ಇಂಡಿಯಾ, ವಿಶೇಷವಾಗಿ ನಮ್ಮ ದಕ್ಷಿಣದ ರಾಜ್ಯಗಳು ಶ್ರೀಮಂತ ರಾಜ್ಯಗಳು ಅಂತ ಕರೆಸ್ಕೊಳ್ತವೆ. ಅದೆಲ್ಲವೂ ಕೂಡ ಅವೈಜ್ಞಾನಿಕ ಗ್ಯಾರಂಟಿಗಳಿಂದಾಗಿ ನಶಿಸಿ ಹೋಗ್ತಾ ಇದೆಯಾ, ಹೆಸರನ್ನು ಕಳ್ಕೊಳ್ತಿದ್ದೀವ ಅನ್ನುವಂಥ ಆತಂಕ ಕೂಡ ಇದೆ. ಆರ್ಥಿಕ ನೀತಿಯ ಆಧಾರದಲ್ಲಿ ಅದರ ಬಗ್ಗೆ ಕೂಡ ನಾವು ಡೀಟೇಲಾಗಿ ಮಾತಾಡಬೇಕಾಗತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಜಯಸಿಂಹ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂಥ ಶಶಿಧರ್ ಆರಾಧ್ಯ ಅವರಿದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ 2 ರಾಜ್ಯಗಳು ಸ್ವಲ್ಪ ಹೆಚ್ಚು ಗಮನ ಸೆಳೀತು ಅಂತಲೇ ಹೇಳ್ಬೋದು, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು. ಈಗ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಆಗಬೇಕು, ಒಂದು ಒಳ್ಳೆ ಮ್ಯಾಂಡೇಟನ್ನು ಪಡ್ಕೊಂಡಿದ್ದಾರೆ, ಆದರೂ ಕೂಡ ಸರ್ಕಾರ ರಚನೆ ಆಗ್ತಾ ಇಲ್ಲ. ನೀವು ಕೂಡ ಬೆಂಬಲ ಸೂಚಿಸಿರೋದ್ರಿಂದಾಗಿ ಅಲ್ಲಿನ ರಾಜಕೀಯ ಚಿತ್ರಣದ ಬಗ್ಗೆ ನಿಮ್ಮ ಅಭಿಪ್ರಾಯನೋ, ಹೇಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವರಿಗೆ ಆಯ್ಕೆಗಳಿದ್ದಾವೆ, ಅವಕಾಶಗಳಿದ್ದಾವೆ ಅಂತ ನೀವು ಹೇಳ್ತೀರಿ? ನೋಡಿ, ರಾಜ್ಯಪಾಲರು ಒಂದು ಸಾಂವಿಧಾನಿಕವಾಗಿ ಸೆಲೆಕ್ಟ್ ಏನು ರಾಷ್ಟ್ರಪತಿಗಳ ಒಂದು ಪ್ರತಿನಿಧಿಯಾಗಿ ಆಯಾ ರಾಜ್ಯಗಳಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ಅಧಿಕಾರ ರಾಜ್ಯಪಾಲರಿಗಿರ್ತದೆ. ಇದು ಮೊದಲ ವಿಚಾರ. ಇವತ್ತು ಏನು ನಮ್ಮ ದೇಶದಲ್ಲಿ ಅನೇಕ ಎಲೆಕ್ಷನ್ಸ್ಗಳಾಗಿದೆ, ಅನೇಕ ಪ್ರಧಾನಿಗಳಾಗಿ ಈ ದೇಶದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಆಯಾ ರಾಜ್ಯಗಳಲ್ಲಿ ಅನೇಕ ಮುಖ್ಯಮಂತ್ರಿಗಳು ತಮ್ಮ ಪ್ರಮಾಣ ವಚನಗಳನ್ನ ಸ್ವೀಕಾರ ಮಾಡಿದ್ದಾರೆ. ನಾವಿವಾಗ ಈ ಮೊದಲು ಒಂದು ಇತಿಹಾಸಕ್ಕೆ ಹೋದರೆ 88-89ರಲ್ಲಿ ಮಾನ್ಯ SR ಬೊಮ್ಮಾಯಿಯವರ ಸರ್ಕಾರವನ್ನು ವಜಾಗೊಳಿಸಿ ಅವತ್ತು ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಯಾದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಅವರು ಹೋದಾಗ ಅದರ 9 ನ್ಯಾಯಾಧೀಶರ ಪೀಠ ಒಂದು ಆದೇಶವನ್ನು ಕೊಡ್ತದೆ. ಯಾವುದೇ ರೀತಿಯಾದಂಥ ದುರುದ್ದೇಶಪೂರ್ವಕವಾಗಿ ಒಂದು ರಾಷ್ಟ್ರಪತಿ ಆಳ್ವಿಕೆ ಆಗಲಿ ಅಥವಾ ಒಂದು ಸರ್ಕಾರವನ್ನು ವಜಾ ಮಾಡೋದು ಅಥವಾ ಸರ್ಕಾರ ಬಹುಮತ ಇದ್ದರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರೋದು ಅವರ ಆದ್ಯ ಕರ್ತವ್ಯ. ಇಲ್ಲಿ ರಾಜ್ಯಪಾಲರು ಒಂದು ಆ ಸ್ಥಾನದಲ್ಲಿ ಇದ್ಕೊಂಡು ಹೆಚ್ಚು ಯಾವೊಂದು ಪಕ್ಷ ಸಂಖ್ಯೆ ಬಲವನ್ನು ಪಡೆದಿರ್ತದೆ ಅವರಿಗೆ ನೀವು ಇದನ್ನ ಕೊಡಿ, ಏನು ಪ್ರಮಾಣ ವಚನವನ್ನು ಬೋಧನೆ ಮಾಡಿ. ಆಕ್ಚುಲಿ ನಮ್ಮ ಸಂವಿಧಾನದಲ್ಲಿ, ಕಾನೂನಿನಲ್ಲಿ 365ನೇ ವಿಧಿನಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತದೆ, ನೀವು ರಾಜ್ಯಪಾಲರ ಕೆಲಸ ಏನಿದ್ರು ಪ್ರಮಾಣ ವಚನ ಬೋಧನೆ ಮಾಡುವಂಥದ್ದು. ಇವರ ಒಂದು ಬಹುಮತ ಸಂಖ್ಯಾಬಲವನ್ನು ಪ್ರೂವ್ ಮಾಡೋದಕ್ಕೆ ಇರುವಂತ ಏಕೈಕ ಅವಕಾಶ ಅಂದ್ರೆ ಅದು ವಿಧಾನಸಭೆನಲ್ಲಿ ಅವರಿಗೆ ಬಹುಮತ ಇದ್ರೆ ಅವರು ಸರ್ಕಾರ ಅಧಿಕಾರದಲ್ಲಿ ಇರ್ತದೆ. ಬಹುಮತ ಇಲ್ಲ ಅಂದ್ರೆ ಮಾಜಿಯಾಗಿ ಹೋಗ್ತಾರೆ. ನೀವು ಉದಾಹರಣೆ ಮೇಡಮ್ 1997-98ರ ಸಂದರ್ಭದಲ್ಲಿ ಮಾನ್ಯ ವಾಜಪೇಯಿ ಅವ್ರಿಗೂ ಪ್ರಮಾಣ ವಚನ ಬೋಧನೆ ಮಾಡಿದ್ರು. ತದನಂತರ ಅವರ ಒಂದು ಬಹುಮತ ಫ್ಲೋರ್ ಅಲ್ಲಿ ಅವರು ಟೆಸ್ಟ್ ಅಲ್ಲಿ ಫೇಲ್ ಆದಾಗ ಆಟೋಮೆಟಿಕಲಿ ಅವರು ಮಾಜಿ ಪ್ರಧಾನಿಗಳಾದ್ರು. ಇದು ಇತಿಹಾಸ. ಹಾಗೇನೆ ಯಡಿಯೂರಪ್ಪನವರ ವಿಚಾರಕ್ಕೆ ಬಂದ್ರೆ 3 ದಿನಕ್ಕೊಂದ್ಸರಿ 11 ದಿನಕ್ಕೊಂದ್ಸರಿ ಮುಖ್ಯಮಂತ್ರಿಗಳಾದ್ರಲ್ವಾ. ಇವತ್ತು ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಯಡಿಯೂರಪ್ಪನವರು ಅಂತ ಹೇಳ್ತಾರೆ. ಯಾವಾಗ ರಾಜ್ಯಪಾಲರು ಅವತ್ತು ಪ್ರಮಾಣ ವಚನ ಬೋಧನೆ ಮಾಡಿದ್ನ ನಾವು ಪ್ರತಿಯೊಂದು ನಾವು ನೋಡ್ಬೇಕಾಗ್ತದೆ. ಹಾಗೇನೆ ಅಂದ್ರೆ ಇಂಥ ಗೊಂದಲಗಳು ಸೃಷ್ಟಿಯಾಗಬಾರ್ದು. 10 ದಿವಸ 9 ದಿವಸಕ್ಕೂ ಆ ಸ್ಥಾನದಲ್ಲಿ ಅಲಂಕರಿಸಿ ಇಳಿಯೋದಕ್ಕಿಂತ ಒಂದು ಒಳ್ಳೆ ಏನ್ ಪ್ರೊಸೀಜರ್ ಇದೆ ಫಾಲೋ ಮಾಡ್ಕೊಂಡು ರಾಜ್ಯಪಾಲರು ಅಂದ್ರೆ ಘನವತ್ತ ರಾಜ್ಯಪಾಲರಿಗೆ ಅವ್ರದೇ ಆದಂತ ಘನತೆ ಗೌರವ ಇದೆ. ಇದು ಖ್ಯಾತೆ ಪಾಲರಾಗಿ ಹೋಗಿದ್ದಾರೆ, ಖ್ಯಾತೆ ಮಾಡುವಂತದ್ದು. ಅಂದ್ರೆ ನಿಮ್ಮ ಅಧಿಕಾರ ಅಲ್ಲ ಅದು. ನಿಮಗೆ ಬಂದ್ಬಿಟ್ಟು ನನ್ನ ಸಂಖ್ಯೆ ಬಲ ತೋರಿಸುವಂತ ನೀವು ಕೇಳುವಂತ ಅಧಿಕಾರನೇ ಇಲ್ಲ. ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ 94 ಏನ್ ತೀರ್ಪು ಬಂದಿದೆ ಅದ್ರ ಪ್ರಕಾರ ಆಯ್ತು ಮೇಡಮ್. ದೇವೇಂದ್ರ ಫಡ್ನವೀಸ್ಗೆ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಪ್ರಮಾಣ ವಚನ
ಬೋಧನೆ ಮಾಡಿದ್ರಲ್ಲ, ಅದಾಗಿ ಬರೀ 24 ಗಂಟೆಲೆ ಸರ್ಕಾರ ಬಿದ್ದೋಯ್ತಲ್ಲ. ಯಾಕೆ ಬೋಧನೆ ಮಾಡಿದ್ರು? ಅವ್ರು ಹೇಳಿದ್ರು ನಾವು ವಿಧಾನಸಭೆಯಲ್ಲಿ ನಮ್ದೇನಿದೆ ಸಂಖ್ಯಾಬಲ ಬಹುಮತವನ್ನು ನಾವು ಸಾಬೀತುಪಡಿಸ್ತೀವಿ ಅಂತ. ಅವಾಗ ಅಜಿತ್ ಪವಾರ್ ಅವ್ರ ಜೊತೆ ಇರ್ತಾರೆ. ಮತ್ತೆ ಮಾರನೇ ದಿನ ಅಜಿತ್ ಪವಾರ್ ಅವರು ಬೆಂಬಲ ವಾಪಸ್ ಪಡೆದಾಗ ಅವ್ರ ಹತ್ರ ಅದನ್ನ ಸಾಬೀತು ಮಾಡೋದಕ್ಕಾಗಲ್ಲ, ಸರ್ಕಾರ ಬಿದ್ದೋಗುತ್ತೆ. ಇದು ವಾಸ್ತವ. ಸಂಖ್ಯಾಬಲವನ್ನ ತೋರಿಸುವಂತಹ ಸ್ಥಳ ಬಂದು ವಿಧಾನಸಭೆ, ರಾಜ್ಯಸಭೆ, ರಾಜ್ಯಪಾಲರ ಭವನಗಳಲ್ಲ. ಅಲ್ಲೇನಿದ್ರು ಅವ್ರದ್ದು ಏನು ರಾಜ್ಯಪಾಲರಿಗೆ ನೋಡಿ ನಾವು ಇಷ್ಟು ಗೆದ್ದಿದ್ದೀವಿ, ನಮ್ದಿಷ್ಟು ಆಯ್ತು, ಹಂಗಿದ್ರೆ ಈಗ ತಮಿಳುನಾಡಲ್ಲಿ 1 ಸೀಟ್ ಗೆದ್ದಿರೋ ಬಿಜೆಪಿ ಕರ್ಕೊಂಡ್ಬಂದೇನಾದ್ರು ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಇವರು? ರಾಜ್ಯಪಾಲರು ಮಾತಾಡ್ತಿಲ್ಲ ಮೇಡಮ್, ರಾಜ್ಯಪಾಲರ ಹಕ್ಕೇ ಇಲ್ಲ. ರಾಜ್ಯಪಾಲರು ಈ ರೀತಿ ನೋಡಿ, ವಿಜಯ್ ಅವರಿಗೆ ಆ ಅರ್ಹತೆ, ಆ ಸಂಖ್ಯಾಬಲ ತೋರ್ಸೋದಕ್ಕಾಗ್ಲಿಲ್ವಾ? ಹೋಗ್ಬಿಟ್ಟು ಅವ್ರು ಕೂತ್ಕೊಳ್ತಾರೆ, ಇನ್ಯಾರು ಬಂದು ಅವ್ರು ಏನು ADMK DMK ಅದೇನೋ ಒಂದು ಅಂತ ಹೇಳ್ತಿದಾರಲ್ಲ, ಅದು ಅಸಾಧ್ಯವಾದ್ರು ಅಂತ ಸಾಧ್ಯತೆಗಳೇನಾದ್ರು ಇದ್ರೆ ಪ್ರೂವ್ ಮಾಡಲಿ. ಆದ್ರೆ ಫಸ್ಟ್ ಇವರಿಗೆ ಬಹುಮತ ಸಾಬೀತು ಮಾಡೋದಕ್ಕೆ ಸಾಂವಿಧಾನಿಕವಾಗಿ ಅವಕಾಶ ಕೊಡಲೇಬೇಕು. ಅದು ಈ ದೇಶದ ಕಾನೂನಲ್ಲಿ ಉಲ್ಲೇಖ ಆಗಿದೆ. ನೀವೇನಾದ್ರೂ ಅವಕಾಶ ಕೊಡಲಿಲ್ಲ ಅಂದ್ರೆ ಸಂವಿಧಾನಕ್ಕೆ ಮತ್ತೆ ಈ ದೇಶದ ಕಾನೂನಿಗೆ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಗ್ಗೊಲೆ ಮಾಡುವಂತ ರೀತಿಯಲ್ಲಿ ರಾಜ್ಯಪಾಲರು ಹೋಗಿ ನಿಂತಿದ್ದಾರೆ. ಕೊನೆಯದಾಗ ಒಂದು ಹೇಳ್ತೀನಿ ಮೇಡಮ್, ಇನ್ ಕೇಸ್ ರಾಷ್ಟ್ರಪತಿ ಆಳ್ವಿಕೆ ಏನಾದ್ರೂ ಹೇರಿಕೆ ಆದಲ್ಲಿ, ಅದೇನಾದ್ರೂ ದುರುದ್ದೇಶಿತ ಆಗಿದ್ರೆ, ಅದೇನು ದುರುದ್ದೇಶಕ ಪೂರ್ವಕವಾಗಿದ್ದರೆ, ಸುಪ್ರೀಂ ಕೋರ್ಟ್ ಆದೇಶನ ಹೇಳಿದೆ, ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ವಾಪಸ್ಸು ಅದು ಏನು ವಿಸರ್ಜನೆಗೊಂಡಿರ್ತಕ್ಕಂತಹ ಏನು ವಿಧಾನಸಭೆ ಇದೆಯಲ್ಲ, ಅದನ್ನ ಮರುಸ್ಥಾಪನೆ ಮಾಡೋದಕ್ಕೂ ಈ ದೇಶದಲ್ಲಿ ಅವಕಾಶ ಇದೆ. ಇದೊಂದು ಇವರು ರಾಜ್ಯಪಾಲರ ನಡೆ ಒಂದು ಅಸಂವಿಧಾನಿಕ ನಡೆ ಆಗಿರೋದು 100ಕ್ಕೆ 100 ಸತ್ಯ. ರೈಟ್. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಶಾಸಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. With the governor, and but the governor office is saying that first Vijay has to prove the majority in the governor house, then he will eligible for the government formation or oath. How do you see it, sir? Because for the past 2 days Vijay went to governor office, but the same result as governor said, the first prove the majority to the government house. Also you have supported the Vijay's party. How do you see it, sir? No, first the Bombay case judgment. How to read our Honorable Excellency Governor. So already said very clearly, this is the judgment of the Bombay case. Anybody's single largest party to invite the from the government, then the floor test is there. Within 2 weeks or 4 weeks, they can do the floor test. So he don't want follow the Indian Constitution or Bombay judgment. He is doing according to instruction from BJP headquarters. He is doing here. This is against Indian Constitution, where Congress party condemning. Sir, yesterday the DMK chief M.K. Stalin also said that like-minded parties should be work together. He also says that he doesn't want that BJP to rule Tamil Nadu. He also says that he doesn't want to interfere in the government of Vijay. Let him work for the Tamil Nadu, and after 6 months he will assess and then he will attack on Vijay if he is not doing good work. Yes, what he said we don't know. We are very clear. We are supporting the TVK. விஜய்க்கு சப்போர்ட் பண்ணுறதுக்கா? நாங்கள் ஏன் விஜய்க்கு சப்போர்ட் பண்ணது கூடுறோம்? விஜய் போன்ற ஆட்கள் ஆட்சியை அமைக்கக்கூடாது. அதாவது ஆட்சி அமைப்பதற்கு சில தகுதிகள் தேவை. அந்த குறைந்தபட்ச தகுதி கூட அவங்களுக்கு கிடையாது. அவர் ஒரு சினிமா நடிகர், அவர் நெக்ஸ்ட் போக வேண்டியதான். இதுக்கெல்லாம் வரக்கூடாது. மக்களை ஏமாற்றி அந்த ஒளி வெளிச்சத்தை காட்டி மக்களை ஏமாற்றி நீங்கள் இன்னைக்கு இந்த ஓட்டு எடுப்பு வந்துக்கிறீங்க. அதனால் உங்களுக்கு ஆதரவு நாங்கள் கொடுக்க வேண்டிய அவசியம் கிடையாது. அது விஜய் போன்ற ஆட்களுக்கு ஆதரவு கொடுக்குறவங்க இந்த பதவி வெறியில் இருக்கிற காங்கிரஸ் கட்சிக்கு தான் கொடுக்கும். நாங்களாம் கொடுக்க மாட்டோம். Can you tell us the numbers of MLAs who are residing here and why they are here, sir? உள்ள ஏன் இத்தனை எம்எல்ஏக்கள் இருக்காங்க? எதுக்காக இருக்கீங்க? எவ்வளவு எம்எல்ஏ உங்க ஆளு இங்க இருக்காங்க? அதான் நான் ஏற்கனவே சொன்னேன், அங்கே ரொம்ப வெயிலாகுது. இங்கே இருக்குது 40 எம்எல்ஏக்கு மேலே இருக்கிறோம். அபவ் பார்ட்டி ADMK எம்எல்ஏ. Can a split happen in AIADMK to support Vijay? No. விஜய்க்கு சப்போர்ட்லாம் கிடையாது. விஜய்க்கு சப்போர்ட் நாட் சப்போர்ட். ADMK ஒரே தரப்பு தான். மாண்புமிகு கழகத்தினுடைய பொதுச் செயலாளர் எடப்பாடி பழனிசாமி லீடர் ஆஃப் ADMK ஜெனரல் செக்ரட்டரி. ஒன்லி 1 person 1 man. அவருடைய எம்எல்ஏ தான் நாங்கள் 48 பேர் ஜெயிச்சுக்கிறோம். தமிழ்நாடு 48, பாண்டிச்சேரி 1 MLA. No support to Vijay. No support. No support Vijay. Sir, 100% no support. one question. பல்வேறு நிலைப்பாடுகளை ஒரே டைம்ல எடுக்கிறீங்க. ஒரு பக்கம் பாத்தீங்கன்னா கம்யூனிஸ்ட் ஊட்டு கம்யூனிஸ்ட் கேரளால வரீங்க. இங்க என்ன பண்றீங்கன்னா அதே கம்யூனிஸ்ட் நீங்க நாங்க அங்க போயிட்டோம்,
வாங்கன்னு சொல்லிட்டு ஆதரவு வந்து அங்கே போய் உட்காந்து கேட்டுக்கிறீங்க. இதுக்கு வந்து காங்கிரஸ் வந்து புரோக்கர் வேலை செய்யுது. விஜய் முதலமைச்சராக வருவதற்கு காங்கிரஸ் கட்சி அந்த அதிகார பதவி வெறிக்காக புரோக்கர் வேலை செய்யுது. கேவலமான புரோக்கர் வேலை. பேரறிஞர் அண்ணா அவர்களால் தமிழகத்தில் 58 ஆண்டுகளுக்கு முன்பு துரத்தி அடிக்கப்பட்ட இந்த காங்கிரஸ் பதவி வெறிக்காக தன்னுடைய நிலை மறந்து கேவலமான செயல்பாடுகளில் ஈடுபடுது. அதை வந்து திராவிட இயக்கங்கள் நிச்சயமாக நாங்கள் முறியடி. ಈಗಷ್ಟೇ ಮಾತಾಡಿದ್ರು AIADMK ಶಾಸಕರು ಮಾತಾಡೋ ಸಂದರ್ಭದಲ್ಲಿ ನಾವು ಯಾಕೆ ಸಪೋರ್ಟನ್ನು ಮಾಡಬೇಕು TVKಗೆ, ಜನರಿಗೆ ಮೋಸ ಮಾಡಿ ಅವರು ಅಧಿಕಾರ ಹಿಡಿಯೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಅಸಮಾಧಾನ ಆರಂಭದಲ್ಲಿ ಕಾಂಗ್ರೆಸ್ನ ತಮಿಳುನಾಡು ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ರು. ಅವರು ಕೂಡ ಒಂದು ಕ್ಲಿಯರ್ ಆಗಿ ತಿಳಿಸಿದ್ದಾರೆ, ನಾವು ಖಂಡಿತವಾಗ್ಲೂ TVKಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಬೊಮ್ಮಾಯಿ ಇನ್ಸಿಡೆಂಟನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಸರ್ಕಾರ ಇಂತಹ ಒಂದು ರಚನೆಯ ಸಂದರ್ಭದಲ್ಲಿ ಏನಾದರೂ ಡೋಲಾಯಮಾನವಾದಂತಹ ಸ್ಥಿತಿ ಇದ್ದರೆ ಕಾನೂನಾತ್ಮಕವಾಗಿ ಯಾವ ರೀತಿಯ ಸಪೋರ್ಟನ್ನು ಪಡ್ಕೊಳ್ಬಹುದು ಅನ್ನೋದರ ಉಲ್ಲೇಖ. ಶಶಿಧರ್ ಅವರೇ, ನೀವು ಹೇಳಿ, ಸದ್ಯದ ತಮಿಳುನಾಡು ಚಿತ್ರಣವನ್ನು ನೋಡಿದ್ರೆ ಸರ್ಕಾರ ರಚನೆಗೆ TVK ಅಥವಾ ವಿಜಯ್ಗೆ ಒಂದಷ್ಟು ಕಸರತ್ತು ಮಾಡಲೇಬೇಕಿದೆ. ಬಟ್ ಅವ್ರ ಮುಂದಿರುವಂಥ ಆಯ್ಕೆಗಳನ್ನು ಏನು ಮಾಡಬಹುದು? 5 ಬೆಂಬಲ ಅಂತೂ ಕಾಂಗ್ರೆಸ್ನಿಂದ ಸಿಕ್ಕಿದೆ. ಇನ್ನು ಕೇವಲ 5 ಬೆಂಬಲ ಬೇಕಾಗುತ್ತೆ. ಇನ್ನು 118 ಅವರ ಮ್ಯಾಜಿಕ್ ನಂಬರ್ ಇರತಕ್ಕಂಥದ್ದು. ಆಗಲೇ 108 + 5 113 ಆಗಿದೆ. ಇನ್ನೊಂದು 5 ಅಲ್ಲಿ ಕಮ್ಮಿ CPIM ಅನ್ನು ಬೆಂಬಲ ಸೂಚಿಸ್ತೀವಿ. ಮತ್ತು ಅವ್ರದ್ದೊಂದು ಕಂಡೀಷನ್ಸ್ ಇದೆ, ಇದು ಬಾರ್ಗೇನಿಂಗ್ ಇದೆ. ಆದರೆ ಈಗ ನಡೀತಿರ್ತಕ್ಕಂಥದ್ದು ಸಂವಿಧಾನ ವಿರೋಧವಾದ ನಡೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಯಾಕಂದರೆ ಗವರ್ನರ್ ಆದ ರಾಜಭವನ ಅಥವಾ ಲೋಕಭವನ ಈಸ್ ನಾಟ್ ದ ಪ್ಲೇಸ್ ಫಾರ್ ದಿ ಟು ಪ್ರೂವ್ ಎ ನಂಬರ್ಸ್. ಅದು ನಂಬರ್ಸ್ ಅಲ್ಲ. ಈಗಾಗಲೇ ಚುನಾವಣೆ ನಡೆದಿದೆ, ಗವರ್ನರ್ಗೂ ಮಾಹಿತಿ ಇದೆ. ಒಂದು ಪ್ರಮುಖ ಪಕ್ಷ 108 ಸ್ಥಾನಗಳನ್ನು ಪಡೆದಿದೆ. ಯಾರು ಅತಿ ಹೆಚ್ಚು ಸ್ಥಾನಗಳನ್ನು ಪಡೀತಾರೋ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ, ಕರ್ತವ್ಯ, ಕಾನೂನುಬದ್ಧವಾದಂತಹ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಗವರ್ನರ್ದಾಗಿರಬೇಕಾಗಿತ್ತು. ಅವ್ರು ನೀವು ಈಗಲೇ ಪ್ರೂವ್ ಮಾಡಿ ಅಂತ ಹೇಳೋದು ಅಸಂವಿಧಾನಿಕ. ಮತ್ತು ಇದು ಆಗಲೇ ಜನಕ್ಕೆ ಮಾಡತಕ್ಕಂತಹ ಒಂದು ಮೋಸನೂ ಸಹ. ನೀವು ಜನಾದೇಶವನ್ನು ವಿರೋಧಿಸ್ತಾ ಇದ್ರ, ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನೀವು ದುರಾಲೋಚನೆ ಮಾಡ್ತಾ ಇರತಕ್ಕಂಥದ್ದು ಜನ ಬಿಂಬಿತವಾಗುತ್ತೆ. ಅದರಿಂದ 47 ಅನ್ನುವಂಥ ಅಷ್ಟು ಕಡಿಮೆ ಸೀಟ್ ಇದ್ರೂ ಕೂಡ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಆ ಷಡ್ಯಂತ್ರಗಳು ಫಲಿಸುತ್ತೆ ಅಂತನಾ? ಹೌದು. ಅವರೊಂದು ಬೇರೆ ರೀತಿ ಮಾಡ್ಬೋದು, ಇವ್ರನ್ನ ಸೆಳಿಬೋದೇನೋ, ವಿಜಯ್ ಪಾರ್ಟಿನೇ ಸೆಳಿಬೋದು, TVK ಪಾರ್ಟಿನೇ ಸೆಳಿಬೋದು. ಯಾಕಂದ್ರೆ ಇವರು ಆಲ್ರೆಡಿ ಇದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. BJPನವರು ಸೆಳೆಯೋ ಅಂಥದ್ದು, ಒಡೆಯೋ ಅಂಥದ್ದು, ಪಕ್ಷಗಳನ್ನು ತುಂಡು ತುಂಡಾಗಿ ಮಾಡಿರ್ತಕ್ಕಂಥದ್ದು, 3ನೇ 2ನೇ ಭಾಗ ತೆಗೆದುಕೊಂಡು ಹೊಸ ರೀತಿಯನ್ನು ಪಕ್ಷನೇ ಈ ವಿಜಯಿಂದನೇ ಕಸ್ಕೊಳ್ಳುವಂತಹ ಒಂದು ಹುನ್ನಾರ ಇರತಕ್ಕಂಥದ್ದು, ಎಲ್ಲ ರೀತಿಯಾದಂತಹ ರಾಜಕಾರಣ ಇದು. ಏನು ಬೇಕಾದರೂ ಮಾಡೋದಕ್ಕೆ BJP ಕೇಂದ್ರ ಸರ್ಕಾರ ರೆಡಿ ಇರತಕ್ಕಂಥದ್ದು. ಇಲ್ಲಿ ಈಗಾಗಲೇ ಅವರು ಸೋತಿದ್ದಾರೆ. ಈಗ 2 ಸ್ಥಾನನೋ 1 ಸ್ಥಾನನೋ ಅವ್ರಿಗೆ ಬಂದಿದೆ. ಅದನ್ನ ಅವರು ಅಕ್ಸೆಪ್ಟ್ ಮಾಡಿಕೊಂಡು ಅವರು ಮುಂದೆ ಇಂತಹ 108 ಸ್ಥಾನವನ್ನು ಗಳಿಸಿರತಕ್ಕಂಥ ವಿಜಯ್ ಅವರಿಗೆ ಸಂವಿಧಾನಿಕವಾಗಿ ಅವರು CM ಆಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು. ಅದ್ರಿಗೆ ಎಷ್ಟು ಸಮಯ ಇದೆ, ಅದು ಆಲ್ರೆಡಿ ಬಾಂಡಿಂಗ್ ಇದೆ. ಇಷ್ಟು ಸಮಯದಲ್ಲಿ ನೀವು ಫ್ಲೋರ್ ಟೆಸ್ಟ್ ಮಾಡಬೇಕು, ಇಷ್ಟು ಸಮಯದಲ್ಲಿ ನೀವು 118 ಸ್ಥಾನಗಳನ್ನ ಪ್ರೂವ್ ಮಾಡಬೇಕು. ಮ್ಯಾಜಿಕ್ ನಂಬರ್ನ ಪ್ರೂವ್ ಮಾಡಿದ್ರೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರೆದ ಕಾಂಗ್ರೆಸ್ ಮಿತ್ರರು ಹೇಳಿದ್ರು. ಸರಿ, ನೀವು ಹೇಳಿ. ಈಗ ಒಂದ್ಸಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷದ ಮೇಲೆ, TVK ಮೇಲೆ ಒಂದು ವಿಶ್ವಾಸ ಜನರಿಗೆ ಬರುತ್ತೆ, ಅಥವಾ ಅಲ್ಲಿರುವಂತಹ ಇತರ ಶಾಸಕರಿಗೆ ಬೆಂಬಲ ಸೂಚಿಸುವ ಸಾಧ್ಯತೆಗಳಿರುತ್ತೆ. ಖಂಡಿತವಾಗೂ ಇದೆ, ಈಗಲೂ ಸಹ ಶಾಸಕರಿಗಿದೆ. ಅದನ್ನೇ ತಪ್ಪಿಸೋ ಹುನ್ನಾರ ಅಂತ. ಅದು ತಪ್ಪಿಸೋ ಹುನ್ನಾರವನ್ನ ಕೇಂದ್ರ ಸರ್ಕಾರ ಎಲ್ಲೋ ಮಾಡ್ತಿದ್ರೆ ರಾಜ್ಯಪಾಲರ ಮುಖಾಂತರವಾಗಿ. ಇದು ಶಾಸಕಾಂಗ ಸಭೆಯಲ್ಲಿ ಈಗ ಆಲ್ರೆಡಿ TVK ಪಕ್ಷ ಚುನಾವಣೆಯನ್ನು ಎದುರಿಸಿ 108 ಸ್ಥಾನಗಳನ್ನು ಪಡೆದುಕೊಂಡು ಶಾಸಕಾಂಗ ಸಭೆಯನ್ನು ಮಾಡಿ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರನ್ನ ಆಗಲೇ ಅಂಗೀಕರಿಸಿದ್ದಾರೆ. ಶಾಸಕಾಂಗ ಸಭೆ ಇದು ಅಲ್ಲಿಗೆ ಪ್ರಜಾಸತ್ತಾತ್ಮಕವಾಗಿ ಪ್ರಜಾಪ್ರಭುತ್ವ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕಾದ್ರೆ ಯಾರು? ಗವರ್ನರ್ ಅವರು ಅಕ್ಸೆಪ್ಟ್ ಮಾಡ್ಕೊಬೇಕು, ರಾಜ್ಯಪಾಲರು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಶಾಸಕಾಂಗ ನಾಯಕರಾಗಿದ್ದೀರಾ, ನಿಮಗೊಂದು ಮೊದಲ ಆದ್ಯತೆ. ಈಗ ಉಲ್ಲೇಖ ಮಾಡಿದ್ರು, ವಾಜಪೇಯಿ ಅವ್ರದ್ದು ಉಲ್ಲೇಖ ಮಾಡಿದ್ರು. ಅವತ್ತು 165 ಸೀಟ್ ಮಾತ್ರ ಇದ್ದಿದ್ದು BJPದು. 165 ಸೀಟ್ ಇದ್ದಾಗ ಯಾರು ಫಸ್ಟ್ ಮಾಡಿದ್ರು? 144 ಕಾಂಗ್ರೆಸ್ ಇತ್ತು ಅನ್ಸುತ್ತೆ. 144 ಕಾಂಗ್ರೆಸ್, 165 BJP ಇದ್ದಾಗ ಮೊದಲನೇ ಆದ್ಯತೆ ರಾಷ್ಟ್ರಪತಿಗಳು ಅವತ್ತು ವಾಜಪೇಯಿ ಅವರು ಕೊಟ್ಟಿದ್ರು. 104 ಸ್ಥಾನ ಬಂದಾಗ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ರು, 110 ಸ್ಥಾನ ಬಂದಾಗ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ರು, ಮತ್ತೆ ಕುಮಾರಸ್ವಾಮಿ ಇದ್ದಾಗ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ರು. ಹಾಗೆ ಇಲ್ಲಿ ಒಂದು ಸಂವಿಧಾನಿಕವಾದಂತಹ ಒಂದು ವ್ಯವಸ್ಥೆಯನ್ನ ನೀವು ಮರುಕಳಿಸದೆ ಮತ್ತೆ ನೀವು ಅದಕ್ಕೆ
ಚಪ್ಪಡಿ ಹೇಳುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಪದೇ ಪದೇ ಎಲ್ಲ ಕಡೆ ಮಾಡ್ತಾ ಇದ್ರೆ ನಿಮಗೆ ಜನಾಭಿಪ್ರಾಯನೂ ಸಿಗ್ತಾ ಇದೆ. ನೀವು ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದ್ದೀರಾ, ನೀವು ಅಸ್ಸಾಮಲ್ಲಿ ಗೆದ್ದಿದ್ದೀರಿ, ನಿಮ್ಗೆ ಯಾಕೆ ಬೇರೆ ರಾಜ್ಯದ ಉಸಾಬ್ರಿ? ಜನಾಭಿಪ್ರಾಯ ಪಡೆದಿರ್ತಕ್ಕಂಥ ರಾಜ್ಯಗಳನ್ನಾದ್ರೂ ಬಿಡಿ, ಇಲ್ಲೂ ಸಹ ನೀವು ಕಸ್ಕೊಳ್ಳೋದಕ್ಕೆ ಹೋಗ್ತೀರಾ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಜನಾಕ್ರೋಶದ ಒಂದು ಶಾಪ ತಟ್ಟುತ್ತೆ. ಆ ನಿಟ್ಟಿನಲ್ಲಿ ಜನರು ಸಹ ಎಚ್ಚೆತ್ಕೋತಾ ಇದ್ದಾರೆ. ಈಗಾಗಲೇ ನೋಡಿ, TVK ಪಕ್ಷ ಏನಿದೆ, ಯಾವುದೇ ಹಣ ಹೆಂಡದ ಆಮಿಷ ಇಲ್ಲದೆ ಗೆದ್ದಿರ್ತಕ್ಕಂಥ ಪಕ್ಷ, ಎಲ್ಲರಿಗೂ ಗೊತ್ತಿದೆ. ಅವರು ಚುನಾವಣೆ ಪ್ರಚಾರ ಖರ್ಚು ಮಾಡಿರಬಹುದು, ಆದರೆ ಜನರಿಗೆ ಒಂದೇ ಒಂದು ರೂಪಾಯಿ ಸಹ ಹಣವನ್ನು ಕೊಟ್ಟಿಲ್ಲ. ಅಲ್ಲಿನ ಹೆಣ್ಮಕ್ಳು ಹೇಳ್ತಾ ಇದ್ರು, ನಾನು ಟಿವಿನಲ್ಲಿ ನಿಮ್ಮ ಮಾಧ್ಯಮಗಳಲ್ಲೇ ಗಮನಿಸ್ತಾ ಇದ್ದೆ, ಕೊಡ್ತಾರೆ, ಅವ್ರು ಕೊಟ್ಟರೆ 2,000 ಕೊಡ್ತಾ ಇದ್ದಾರಲ್ಲ, ನೀವು ಯಾರು ವೋಟ್ ಹಾಕ್ತೀರಾ ಅಂತ ಹೆಣ್ಮಕ್ಳು ಕೇಳಿದ್ರೆ ಅವ್ರು ಹೌದು ಕೊಡ್ತಾರೆ, ನಾವು ತಗೋತೀವಿ, ನಾವು TVK ವಿಜಯ್ಗೆ ಹಾಕ್ತೀವಿ, ಯಾಕೆಂದ್ರೆ ಇವರು ಕೊಡ್ತಾ ಇರೋದು ಅವ್ರ ಹಣ ಅಲ್ಲ, ನಮ್ಮ ಹಣವನ್ನೇ ಲಪಟಾಯಿಸಿ ಭ್ರಷ್ಟಾಚಾರ ಮಾಡಿ ತಿಂದಾಕಿರೋ ಹಣನ ನಮ್ಗೆ ವಾಪಸ್ ಕೊಡ್ತಾರೆ, ಆದ್ರೆ ವಿಜಯ್ ಅಣ್ಣನಿಗೆ ನಾನು ವೋಟ್ ಹಾಕ್ತೀನಿ ಅಂತ ಮಹಿಳೆಯರು ಹೇಳಿದ್ದನ್ನ ನಾವು ನೋಡಿದ್ದೀವಿ. ಹೆಣ್ಣು ಮಕ್ಕಳು, ಅದರಲ್ಲಿ ಅಜ್ಜಿ ಒಬ್ರು ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು, ಅಜ್ಜಿದು ತುಂಬಾ ಟ್ರೋಲ್ ಆಗ್ತಾ ಇದೆ, ಯಾರಿಗೆ ಅಂದ ಪಿಸು ಮಾತಲ್ಲಿ ನಾನು ವಿಜಯ್ ವೋಟ್ ಹಾಕ್ತೀನಿ ಅಂತ. ಅಂದ್ರೆ ಜನಮಾನಸದಲ್ಲಿ ಹೊಸ ಬದಲಾವಣೆಯನ್ನ ಆಗ್ತಾ ಇದೆ, ಜನ್ಸಿಗಳು ಬದಲಾಗ್ತಾ ಇದ್ದಾರೆ, ಪಕ್ಕದ ನೇಪಾಳವನ್ನು ನೋಡ್ತಾ ಇದ್ದಾರೆ, ಪಕ್ಕದ ಬಾಂಗ್ಲಾದೇಶವನ್ನು ನೋಡ್ತಾ ಇದ್ದಾರೆ, ಯುವಕರಿಗೆ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿನ ಇರತಕ್ಕಂಥ ಹಿರಿಯರು ಸಹ ಅದನ್ನು ಅರ್ಥ ಮಾಡಿಕೊಂಡು ಒಂದು ಪಕ್ಷವನ್ನು ನಡೆಸುವ ನಿಟ್ಟಿನಲ್ಲಿ ಪಾರದರ್ಶಕವಾದಂತಹ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ತಂದಿದೆ. ಆದ್ರೆ ನಾವು ಸಹ ವಿಶ್ವಗುರು ಆಗಬಹುದು. ಇವಾಗ ವಿಶ್ವಗುರು ಅಲ್ಲ, ನಾವು ಸುಳ್ಳಿನ ವಿಶ್ವಗುರುವಿಂದ ನಿಜವಾದ ವಿಶ್ವಗುರು ಆಗ್ಬೋದು. ಈಗಾಗಲೇ IMF ನಮ್ಗೆ ಚೀಮಾರಿ ಹಾಕಿದೆ, ನಿಮಗೆ ನಾವು ಟ್ರಸ್ಟ್ ವರ್ತಿ ಅಲ್ಲ, ನೀವು ಕೊಟ್ಟಿರ್ತಕ್ಕಂಥ ಡೇಟಾನೇ ಸರಿ ಇಲ್ಲ ಅಂತ ನಮಗೆ ಚೀಮಾರಿ ಹಾಕಿರ್ತಕ್ಕಂಥ ದೇಶ ಅನಿಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಸರಿ ನಾವು ಕೆಟ್ಟ ಹೆಸರು ತಗೊಂಡು, ಒಂದು ಸರಿ ಕಳ್ಳ ಅಂತ ಹೆಸರು ತಗೊಂಡಾಗ ಇನ್ನೊಂದು ಸರಿ ಅವನು ಒಳ್ಳೆಯವನಾದ್ರೂ ಸಹ ಕಳ್ಳ ಅಂತಾನೆ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದ ಜನರು ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶವನ್ನು ಬಲಪಡಿಸಬೇಕು ಅಂದ್ರೆ ಇಂತಹ ಒಂದು ಆಯ್ಕೆಗಳಾಗಬೇಕು. 2011ರಲ್ಲಿ ಅದೇ ಆಗಿ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಆಯ್ತು, 2013ರಲ್ಲಿ ಆಯ್ಕೆ ಆಯ್ತು, ನಾವು ಸಹ ಹಣ ಹೆಂಡ ಇಲ್ಲದೆ ಆಯ್ಕೆ ಆಗಿದ್ದೇವೆ. ಪಂಜಾಬ್ನಲ್ಲೂ ಸಹ ಅದೇ ರೀತಿ ಆಗಿದೆ. ಒಂದು ಬದಲಾವಣೆ ಪರ್ವ ಶುರುವಾದಂತಿದೆ. ಅದು ಮೊದಲು ಆಮ್ ಆದ್ಮಿಯಿಂದ ಶುರುವಾಗಿ ಇದು TVK ವಿಜಯಿಂದ ತಮಿಳುನಾಡು ಅಂತ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡು ಇನ್ನೊಂದು ಗಮನಿಸಬೇಕೇನಂದ್ರೆ ಜಾತಿಗೂ ಮೀರಿ ಮತ ಆಗ್ತಾ ಇದೆ. ರೈಟ್, ಅದ್ರ ಬಗ್ಗೆ ಮಾತಾಡ್ತೀನಿ ಡೀಟೇಲ್ ಆಗಿ. ಜಯಸಿಂಹ ಅವರೇ, ನೀವು ಹೇಳಬೇಕು. ರಾಜಕೀಯ ರಂಗದಲ್ಲಿ ಇಲ್ಲದ ವ್ಯಕ್ತಿ ಕೂಡ ಅದರ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡ್ರೆ ಈ ರೀತಿ ಯಶಸ್ಸನ್ನು ಗಳಿಸ್ಬೋದು ಅನ್ನೋದಕ್ಕೆ ಇವತ್ತು ವಿಜಯ್ ಸಾಕ್ಷಿಯಾಗಿದ್ದಾರೆ. ತಮಿಳುನಾಡಿನ ಹಿಸ್ಟ್ರಿ ನೋಡಿದ್ರೆ ಅಂಥದ್ದೇ ಇದೆ. ಆದರೆ ಇಲ್ಲಿ ಸರ್ಕಾರ ರಚನೆಗೆ ವಿಜಯ್ ಅವರು ಮಾಡ್ತಿರುವಂಥ ಕಸರತ್ತಿರ್ಬೋದು, ರಾಜ್ಯಪಾಲರ ರೋಲ್, ಇದ್ರ ಬಗ್ಗೆ ಒಂದಷ್ಟು ಅಸಮಾಧಾನಗಳಿರೋದ್ರಿಂದಾಗಿ ನಿಮ್ಮ ವಿಶ್ಲೇಷಣೆ ಏನು ಅಂತ? ಇದು ನಾವು 1947ರ ಸ್ವಾತಂತ್ರ್ಯ ಮತ್ತು 51ರ ಸಂವಿಧಾನದ ವಿರೋಧವಾದಂಥ ಒಂದು ಭಾಸವಾಗಿ ಕಾಣಿಸ್ತಾ ಇದೆ. ರಾಷ್ಟ್ರಪತಿಗಳು ನಮ್ಮ ಘನ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಹೊರತು ಪ್ರಧಾನ 3 ದಂಡನಾಯಕರಾಗಿದ್ದಾರೆ. ರಾಜ್ಯಪಾಲರು ಅವ್ರ ಪ್ರತಿನಿಧಿಯಾಗಿರ್ತಾರೆ ಹೊರತು ಅವ್ರಿಗೆ ಸಂವಿಧಾನಕವಾಗಿ ಚುನಾಯಿತ ಪ್ರತಿನಿಧಿ ಆಗಿರುವಂಥ ಯಾವುದೇ ಒಂದು ಅಧಿಕಾರ ಅವ್ರಿಗಿಲ್ಲ. 1977 ತನಕ ಒಂದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಈ ದೇಶದಲ್ಲಿ ಆಡಳಿತಾರೂಢವಾಗಿತ್ತು. 1977 ಇಂದಿರಾ ಗಾಂಧಿ ಅವರು ಯಾವಾಗ ಎಮರ್ಜೆನ್ಸಿ ತಂದು ಜನತಾ ಪಕ್ಷ ಅಂತ ಉದಯ ಆಗಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಬಂದರು. ಪ್ರಕೃತಿ ಲಾಲ್ ಅಹಮದ್ ಅವರು ರಾಷ್ಟ್ರಪತಿ ಆಗಿದ್ರು. ಅವ್ರ ನಿಧನ ನಂತರ ಬಿಡಿ ಜತ್ತಿಯವರು ನಮ್ಮ ಕರ್ನಾಟಕದವರು ಉಪರಾಷ್ಟ್ರಪತಿ ಆಗಿದ್ರು. ಆಗಲೂ ಅವ್ರಿಗೆ ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಮೊರಾರ್ಜಿ ದೇಸಾಯಿ ಅವರಿಗೆ. ಆಗ್ಲಿಂದಲೇ ಸ್ಟಾರ್ಟ್ ಆಯ್ತು. ಈಗ ಇಲ್ಲಿ ಕರ್ನಾಟಕದಲ್ಲಿ 1982 ತನಕ ಏಕಪಕ್ಷೀಯವಾದಂಥ ಕಾಂಗ್ರೆಸ್ ಪಕ್ಷ ಆಡಳಿತ ಬಂತು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಘರ್ಷಗಳು ಏರ್ಪಾಡು ಮಾಡಿತು. ಆದರೆ ವಿಜಯ್ ಅವರು ಗೆದ್ದಿರೋದು ಜನಾಭಿಪ್ರಾಯದಿಂದ ಗೆದ್ದಿರೋವಂಥ ಮಕ್ಕಳು. ಅಂಕಿಸಂಖ್ಯೆ ಇಲ್ಲಿ ಬರಲ್ಲ. 40% ಓಟನ್ನು ತಗೊಂಡಿದ್ದಾರೆ. 107 ಬಹುಮತಕ್ಕೆ ಅವರು ಹತ್ತಿರವಾಗಿದ್ದಾರೆ. ಅದು ಜನಾಭಿಪ್ರಾಯ ಹೊರತು ಈ ಪ್ರಜಾಪ್ರಭುತ್ವ ಏನು, ರಾಜ್ಯಪ್ರಭುತ್ವ ಬೇಡ, ಪ್ರಜಾಪ್ರಭುತ್ವ ಬೇಕು ಅನ್ನೋದು ನಮ್ಮ ಆಶಯ. ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡಬೇಕು ರಾಜ್ಯಪಾಲರು. ರಾಜ್ಯಪಾಲರು ಏನು ಮಹಾರಾಜರಲ್ಲ, ಅವ್ರು ಕೇಂದ್ರದಿಂದ ಒಂದು ಪ್ರತಿನಿಧಿ ಅಷ್ಟೇ. ಅವರು ಕರ್ನಾಟಕ ರಾಜ್ಯದ ಆಗಿರ್ಬೋದು, ಇಂಡಿಯಾ ದೇಶದ ಯಾವುದೇ ಸಂವಿಧಾನಕ್ಕೆ ಅವ್ರು ಸೈನ್ ಹಾಕೋದಷ್ಟೇ ಅಧಿಕಾರ ಹೊರತು ಅವ್ರಿಗೆ ಡಿಸಿಷನ್ ತಗೊಳ್ಳೋ ಪವರ್ಸ್ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ರಚನೆ ಮಾಡಿ ಇವ್ರು ಕೊಡಬೇಡಿ ಅನ್ನೋದಕ್ಕೆ ಅಧಿಕೃತವಾಗಿ, ಮತ್ತು ಯಾವುದೇ ಇವ್ರಿಗೆ ಒಂದೇ ಮ್ಯಾನ್ ಶೋ
ಅವರು ಪ್ರಜಾಪ್ರಭುತ್ವದಲ್ಲಿ ಗೆದ್ದಿರೋರನ್ನ ನಿರಾಕರಣೆ ಮಾಡೋದು ದೊಡ್ಡ ಮಹಾ ಅಪರಾಧ ಅಂತ ಕಾಣುತ್ತೆ ಇದು. ರಾಜ್ಯಪಾಲರ ಮೂಲಕ ಕೇಂದ್ರ ಈಗ ಮೂಗು ತೂರಿಸೋ ಪ್ರಯತ್ನ ಮಾಡ್ತಿದೆ ಅಂದರೂ ಕೂಡ ನೀವು ಹೇಳೋ ಪ್ರಕಾರವೇ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅದು ಸರಿಯಾದಂತಹ ರೂಟ್ ಇಲ್ಲ ಅಂದರೆ ಅಫ್ಕೋರ್ಸ್ ಏನೇ ಇಂತಹ ಷಡ್ಯಂತ್ರಗಳನ್ನು ಮಾಡಿದರೂ ಕೂಡ ಜನಾಭಿಪ್ರಾಯವನ್ನು ಹೊಂದಿರುವಂಥ ವಿಜಯವರೇ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ. ಬಹುಮತ ಸಾಬೀತು ಮಾಡೋಕ್ಕೆ ಅವಕಾಶ ಇದೆಯಲ್ಲ. ಹೌದು, 2 ತಿಂಗಳು 60 ದಿವಸ ಟೈಮ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಬೊಮ್ಮಾಯಿ ಅವ್ರ ಗೌರ್ಮೆಂಟ್ ಕೊಟ್ಟಿದೆ. ಅದ್ರ ಪ್ರಕಾರ ನಡಿಬೇಕು ಅವರು. ಅಂದ್ರೆ ಈಗ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡ್ಬೋದು. ಫ್ಲೋರಲ್ಲೇ ಡಿಸೈಡ್ ಮಾಡಬೇಕಂತ ಹೊರತು ರಾಜ್ಯಪಾಲರು ಎಣಿಸೋದಂತ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿರ್ಬೋದು, ADMK ಇರ್ಬೋದು, DMK ಇರ್ಬೋದು, ಇದೆಲ್ಲ ಪ್ರಶ್ನೆ ಬರಲ್ಲ. ರಾಜ್ಯಪಾಲರನ್ನ ಮೀರಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೂ ಆಗಲ್ಲ. ಅಂದರೆ ಈಗ ಅವರೇ ಪ್ರಮಾಣ ವಚನ ಬೋಧಿಸಬೇಕಾಗಿರೋದ್ರಿಂದಾಗಿ ಹೆಂಗೆ ಈ ಕಗ್ಗಟ್ಟು ಬಿಡಿಸೋದು ಹೆಂಗೆ? ಅದನ್ನ ಸಂವಿಧಾನಿಕವಾಗಿ ಯಾವ ರೀತಿ ನಮ್ಮ ಸಂವಿಧಾನದಲ್ಲಿ ರಚನೆ ಆಗಿದೆ, ಸರ್ಕಾರಗಳನ್ನು ಪ್ರಮಾಣಾತ್ಮಕ ಮಾಡೋದು ರಾಜ್ಯಪಾಲರು ಅದು ಕರ್ತವ್ಯ. ಅದೇನು ಹಕ್ಕಲ್ಲ, ಅದು ಕರ್ತವ್ಯ. ಅದು ಅವರು ಯಾವ ಬಹುಮತ ಬಂದಿದ್ದಾರೋ ಅವ್ರಿಗೆ ಅವಕಾಶ ಮಾಡಿಕೊಡೋದು ಪ್ರಜಾಪ್ರಭುತ್ವದ ಲಕ್ಷಣ. ಇದು ಇದುವರೆಗೂ ಈ ದೇಶದಲ್ಲಿ ಈ ಥರದ ಕ್ರಾಂತಿಗಳು ನಡೆದೋಗಿದೆ. ನೋಡೋಣ ಹಾಗಾದರೆ ಅಂದರೆ ಇನ್ನು ಯಾವ್ಯಾವ ಅವಕಾಶಗಳಿದ್ದಾವೆ ಅಂತ ಹೇಳಿ. ಸೊ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಶಂಕರ್ ಗೌಡ ಬಿರಾದರ್ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶಂಕರ್ ಅವರಿಗೆ. ಮೇಡಮ್ ನಮಸ್ತೆ. ರೈಟ್, ಈಗ ತಮಿಳುನಾಡಿನಲ್ಲಿ TVK ಯಾವ ರೀತಿ ಯಶಸ್ಸನ್ನು ಪಡ್ಕೊಂಡಿದೆ, ಇನ್ನು ಉಳಿದಿರುವಂತಹ 5 ಸ್ಥಾನಗಳಿಗೆ ಒಂದಷ್ಟು ಪರದಾಟವನ್ನು ನಡೆಸ್ತಿರೋದು ನಿಮಗೆ ಗೊತ್ತಿರುವಂಥ ವಿಚಾರವೇ ಶಂಕರ್ ಅವರೇ. ಆದರೆ ಇಲ್ಲಿ ರಾಜ್ಯಪಾಲರು 118 ಅನ್ನುವಂತಹ ಬಹುಮತವನ್ನು ಸಾಬೀತು ಮಾಡಿ ಅಂತ ನೇರವಾಗಿ ಹೇಳಿದ್ದಾರೆ. ಆದರೆ ಇದು ರಾಜ್ಯಪಾಲರ ನಿರ್ಣಯ ಅಥವಾ ನಿರ್ಧಾರ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಇಲ್ಲ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಡ್ಕೊಳ್ತಿದ್ದಾರೆ. ಜನಸಾಮಾನ್ಯರ ಜನಾಭಿಪ್ರಾಯವನ್ನು, ಅತಿ ಹೆಚ್ಚು ಮ್ಯಾಂಡೇಟನ್ನು ಪಡ್ಕೊಂಡಿರುವಂಥ ವಿಜಯ್ ಅವರನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋದೇ ಗಂಭೀರ ಆರೋಪ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲ, ಇದನ್ನ ನಾನು ಒಪ್ಪಲ್ಲ. ಯಾಕಂದ್ರೆ ರಾಜ್ಯಪಾಲರಿಗೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಯಾಕಂದ್ರೆ ನಿನ್ನೆ ಇವರು ರಾಜ್ಯಪಾಲರ ಹತ್ರ ಇವ್ರಿಗೆ ಸಪೋರ್ಟರ್ MLAಗಳದ್ದು ಲೆಟರ್ ಕೊಡ್ಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ. ಆದ ಕಾರಣದಿಂದ ಎರಡನೇದ್ದು, ನಮ್ಮ ಈಗ AAP ವಕ್ತಾರರು ಒಂದು ಸುಳ್ಳು ಹೇಳಿದ್ರು, ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಏಪ್ರಿಲ್ 2026 ಇದು IMF ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಾರೆ, ಜಾರ್ಜಿಯಾ ಅವರು ಅಂದ್ರೆ ಇಂಡಿಯಾ ಎಕನಾಮಿ ಇಸ್ ಬ್ರೈಟ್ ಸ್ಪಾಟ್, ಗ್ಲೋಬಲ್ ಲೀಡರ್ ಆಗಿದೆ, ಗ್ಲೋಬಲ್ ಡ್ರೈವರ್ ಆಗಿದೆ ಅದು ಅಂತ ಬ್ಯೂಟಿಫುಲ್ ಸ್ಥಾನದಲ್ಲಿ ನಮ್ಮ ದೇಶದ ಬಗ್ಗೆ IMF ನ ಡಿಟೆಕ್ಟರ್ ಹೇಳ್ತಾರೆ. ಆದ್ರೆ ಈ ನೋಡಿ ಇವ್ರಿಗೆ ಭೌತಿಕ ದಿವಾಳಿತನ ಎಷ್ಟಾಗಿದೆ ಅಂದ್ರೆ AAPದು, ಇವ್ರು ಇರೋ ಒಂದು ರಾಜ್ಯನ ಕಳ್ಕೊಂಡಿದ್ದಾರೆ. ಅಲ್ಲೊಬ್ಬ ವ್ಯಕ್ತಿ ಇವ್ರು CM 24 ಗಂಟೆ ಕುಡ್ಕೊಂಡು ವಿಧಾನಸಭೆಗೆ ಬರ್ತಾರೆ. ಈ ವ್ಯಕ್ತಿಗಳು ನಮಗ್ ಪಾಠ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮೊದಲು ನೀವು ಮಾಡಿರಲ್ಲ ಸ್ಕ್ಯಾಮ್ ಗಳನ್ನ ನಾವು ತೊಳ್ಕೊಳ್ಳಿ ಸ್ವಾಮಿ. ನಿಮ್ಮನ್ನ ಜನ ಕ್ಯಾಕ್ ಮನೇಲಿ ಕೂರಿಸಿದ್ದಾರೆ, ಆಯ್ತಾ? ಜನರು ನಿಮ್ ಪರಿಸ್ಥಿತಿಗಳೇನಾಗಿದೆ, ನೀವು ಏನೋ ದೊಡ್ಡದಾಗಿ ಸರ್ಕಾರ ಮಾಡ್ತೀನಿ ಅಂದ್ರಿ. ಮೊನ್ನೆ ಈ AAP ಹುಟ್ಲಿಕ್ಕೆ ಕಾರಣ ಆಗಿರುವಂತಹ ಅಣ್ಣ ಏನ್ ಹೇಳಿದ್ದಾರೆ ಇವ್ರ ಬಗ್ಗೆ? AAP ದಿವಾಳಿ ಆಗಿದೆ, ಇವ್ರಿಗೆ ಇನ್ನೊಂದು ರಾಜಕೀಯ ಪಕ್ಷದ ತರ ಇವ್ರು ಆಗಿದ್ದಾರೆ, ಕರಪ್ಟ್ ಆಗಿದ್ದಾರೆ ಅಂತ ಒಗ್ದಿದ್ದಾರೆ. ಇವ್ರು ಈ ಪಕ್ಷ ಹುಟ್ಟಿ ಕಾರಣರಾದವರು. ಇವ್ರು ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. BJP ಸರ್ಕಾರ ಇವತ್ತು ರೈಟ್, ನಿಮ್ದು ಹೇಳಿ ಹಾಗಾದ್ರೆ ತಮಿಳುನಾಡು ರಾಜಕೀಯದಲ್ಲಿ BJP ಪಾತ್ರ ಏನು? ನೀವೇನೇನಲ್ಲಿ ಅವ್ಯವಸ್ಥೆಗಳನ್ನ ಮಾಡೋದಕ್ಕೆ ಷಡ್ಯಂತ್ರವನ್ನ ರೂಪಿಸಿದ್ದೀರಿ ಅಂತ, ಯಾಕಂದ್ರೆ ಅದೇ ನಿಮ್ಮ ಮೇಲೆ ಇರುವಂತಹ ಆರೋಪ. ನೋಡಿ ಸುಮ್ಮನೆ ಏನೋ ಮಾತಾಡ್ತೀವಿ ಅಂತ ಮಾತಾಡಬಾರ್ದು. ನಮ್ದು ಇರೋದೇ ಒಂದು ಸ್ಥಾನ, ಅಲ್ಲಿ ನಾವೇನ್ ಷಡ್ಯಂತ್ರ ಮಾಡ್ಲಿಕ್ಕೆ ಸಾಧ್ಯ? ಸುಮ್ಮನೆ ಏನ್ ಗೊತ್ತಾ, ಕೆಲವೊಂದಿಷ್ಟು ಜನ ಇರ್ತಾರೆ, ಅವ್ರು ಫೇಕ್ ಪ್ರೊಪಗಂಡ ಮಾಡದೆ ಅವ್ರ ಕೆಲಸಗಳು, ಅವ್ರಿಗೆ ಕೆಲವೊಂದಿಷ್ಟು ಫಂಡಿಂಗ್ ಆಗ್ತಿರುತ್ತೆ. ಆ ಜನ ಇದೇ ತರ ಮಾತಾಡ್ತಾರೆ. ಅವ್ರ ತರ ಮಾತಾಡಬಾರ್ದು. ಒಬ್ರು ಪತ್ರಕರ್ತೆಯಾಗಿ ಈ ತರ ಮಾತಾಡಬಾರ್ದು. ನೀವು ಏನ್ ಶಕ್ತಿ ಇದೆ? ಆಯ್ತು, 40 ಸೀಟ್ ಇದೆಯಾ, 80 ಸೀಟ್ ಇದೆಯಾ, ಅಲ್ಲಿ ಏನ್ ಮಾಡಕ್ಕಾಗತ್ತೆ? 1 ಸೀಟ್ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಯಾವುದೇ ರೀತಿಯ ಪ್ರಯತ್ನಗಳು ಮಾಡಿದ್ರು ಕೂಡ ಅದು ಫಲ ಕೊಡಲ್ಲ ಅಂತ ಗೊತ್ತಿದ್ದು ಕೂಡ ರಾಜ್ಯಪಾಲರು ಹಿಂಗ್ ಮಾಡ್ತಿದ್ದಾರೆ ಅಂತನಾ? 1 ಸೀಟು ಕೊಡಲ್ಲ ನಮ್ಗೆ, 1 ಸೀಟು ಕೊಡಲ್ಲ. ವಿಜಯ್ ಅವರು 108 ಇದ್ದವರು 180 ಸೀಟ್ಗೆ ಹೋಗ್ತಾರೆ. ಆ ತರದ್ದೆಲ್ಲ ಸಾಧ್ಯವೇ ಇಲ್ಲ. BJP ಏನು ನಮ್ಮ ಅಣ್ಣಾಮಲೈ ಅವ್ರು ಹೇಳಿದಾರಲ್ಲ, ನಾವು ಪಾರ್ಟಿ ವಾಪಸ್ ಕೊಡ್ತೀವಿ ಅಷ್ಟೇ, ನಾವು ಕೆಲಸ ಮಾಡ್ತೀವಿ ವಾಪಸ್ಸು. ಶಂಕರ್ ಗೌಡ ಅವರೇ ಶಂಕರ್ ಗೌಡ ಅವರೇ ಲಿಸನ್, ಪತ್ರಕರ್ತರಾಗಿ ನಾವು ಮಾತಾಡ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳೋದು ನಮ್ಮ ಧರ್ಮ, ನಮ್ಮ ಹಕ್ಕು, ಕೇಳ್ತೀವಿ. ಪತ್ರಕರ್ತರು ಯಾವ ರೀತಿ ಪ್ರಶ್ನೆ ಕೇಳಬೇಕು ಅಂತ ಹೇಳೋದು ವಕ್ತಾರರ ಜವಾಬ್ದಾರಿ ಅಲ್ಲ. ಲಿಸನ್ ವೆನ್ ಸಂಬಡಿ ಈಸ್ ಟಾಕಿಂಗ್ ಯು ಹ್ಯಾವ್ ಟು ಲಿಸನ್. ಓಕೆ, ಅರ್ಥ ಮಾಡ್ಕೋಬೇಕು. ಸಾವಿರಾರು ಆಯಾಮಗಳಲ್ಲಿ ಪ್ರಶ್ನೆ ಕೇಳ್ತೀವಿ, ಕಾಯವಾಚ ಮನಸ್ಸ ಸರಿಯಾದ ರೀತಿಯಲ್ಲಿ BJP ನಡ್ಕೊಳ್ತಾ ಇದ್ರೆ ಅದಕ್ಕೆ ಸಾವಧಾನದಲ್ಲಿ ಸಮಾಧಾನದಲ್ಲಿ ಅಂಥ ಪ್ರಯತ್ನಕ್ಕೆ ನಾವು ಯಾಕೆ ಕೈ ಹಾಕೋಣ? ನಾವಿರೋದೇ ಅಲ್ಲಿ ಒಂದು ಸ್ಥಾನ. ರಾಜ್ಯಪಾಲರು ಅವರ ಧರ್ಮ ಅವ್ರು ಕೇಳಿದ್ದಾರೆ, ಸಾಬೀತು ಮಾಡಿದರೆ ಓಕೆ, ಸಾಬೀತು ಮಾಡಿಲ್ಲ ಅಂದರೆ ಇರುವಂಥ 108 ಸ್ಥಾನ. ಲಿಸನ್,
ಫಸ್ಟು ಮಾತಾಡಬೇಕಾದ್ರೆ ಲಿಸ್ನಿಂಗ್ ಯಾವಾಗ ಚೆನ್ನಾಗಿರುತ್ತೆ ಉತ್ತರ ಅಷ್ಟೇ ಚೆನ್ನಾಗಿರುತ್ತೆ. ಶಂಕರ್ ಗೌಡ್ರೆ ಲಿಸನ್. ರಾಜ್ಯಪಾಲರ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ. ಓಕೆ, 118 ಸ್ಥಾನಗಳನ್ನು ಕಡೆಗೂ ಸಾಬೀತು ಮಾಡೋಕ್ಕಾಗಿಲ್ಲ ಅಂದ ಸಂದರ್ಭದಲ್ಲಿ ಓಕೆ, ದೊಡ್ಡ ಮ್ಯಾಂಡೇಟ್ ಇದ್ದಾಗ ವಿಜಯ್ ಅವ್ರಿಗೆ ಅವಕಾಶ ಲಭ್ಯ ಆಗುತ್ತೆ. ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ರಾಜ್ಯಪಾಲರ ಮೇಲೆ ಗೂಬೆ ಹುರಿಸುವಂಥ ಕೆಲಸಗಳಾಗಬಾರ್ದು, ಅದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಸಮಾಧಾನದಲ್ಲಿ ಹೇಳಿದ್ರೆ ಅದನ್ನು ಒಪ್ಕೋಬಹುದು. ನೀವು ಪತ್ರಕರ್ತರಿಗೆ ಪಾಠ ಮಾಡಕ್ ಬರ್ತಿರಲ್ಲ ಶಂಕರ್ ಗೌಡ್ರೆ. ವಕ್ತಾರ ತರ ಮಾತಾಡಿದ್ರೆ ಚಂದ. ಬಿಜೆಪಿಯ ನಿಜವಾದ ಧೋರಣೆಗಳೇನು, ನಿಜವಾದ ವಿಚಾರಗಳೇನು, ನೀವು ಬಿಜೆಪಿಯನ್ನು ಪ್ರತಿನಿಧಿಸ್ತಾ ಇದ್ದೀರಿ. ನಿಮ್ಮಂತ ವಕ್ತಾರರು ಬಿಜೆಪಿಯ ಗೌರವವನ್ನು ಎತ್ತಿ ಹಿಡಿಬೇಕು, ಕಳಿಬೇಡಿ ದಯವಿಟ್ಟು. ಇಲ್ಲ ಹೇಳೋದ್ ಕೇಳಿ ಮೇಡಮ್, ನೋಡಿ ಯಾವ್ದಾರು ಆರೋಪಗಳು ಆಪಾದನೆಗೆ ಹತ್ರ ಇರಬೇಕು. ನಾವು ಆ ರಾಜ್ಯದಲ್ಲಿ ರಿಲೆವೆಂಟೇ ಇಲ್ಲ. ನಮ್ದು 2% 3% ಮತ್ತೆ ಕೇಳಿಸ್ಕತ್ತೀವಿ. ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ. ಮೇಡಮ್ ನಮ್ದು 1% ಓಟ್ ಇದೆ. ಒಬ್ಬ MLA ಇದಾರೆ, ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡಕ್ಕಾಗಲ್ಲ. ಹೌದಾ? ನೋಡಿ ಅಲ್ಲಿ ಮುಖ್ಯವಾಗಿ ಬರ್ಬೇಕಾಗಿರೋ ವಿಚಾರ ಏನಂದ್ರೆ, DMK ಲೀಡರ್ಗಳು ಏನ್ ಹೇಳಿದ್ರು, ಇವರು ಇಷ್ಟ ದಿವಸ ನಮ್ ಜೊತೆಗಿದ್ರು, ಈಗ ಅಲ್ಲಿ ಗೆದ್ರು ಅಂತ ಅವ್ರ ಜೊತೆಗೆ ನಮ್ ಬೆನ್ನಿಗೆ ಚೂರಿ ಹಾಕಿ ಓಡೋದ್ರಲ್ಲ, ಅವ್ರ ಬಗ್ಗೆ ಆ ಪಕ್ಷದ ಬಗ್ಗೆ ಮಾತಾಡ್ಬೇಕು. ಇವತ್ತು ನಮ್ ಪಕ್ಷ ಯಾವ್ದೇ ರೀತಿ ನಮ್ದು ಅವತ್ತೂ AIDMK ಜೊತೆ ಇದ್ವಿ, ಇವತ್ತು AIDMK ಜೊತೆಗಿದ್ದೀವಿ. ಯಾರೋ ಗೆದ್ರು ಅಂತ ಅವ್ರಿಗೆ ನಾವು ಹೋಗ್ಬಿಟ್ಟು ನಿಮ್ ಬೇಸರತ್ ಕೊಡ್ತೀವಿ, ನಮ್ದು ಒಂದ್ ಸೀಟ್ ಇದೆ ಅಂತ ನಾವು ಹೋಗಿಲ್ವಲ್ಲ ಮೇಡಮ್. ಯಾವ ಪಕ್ಷಕ್ಕೂ ಹೋಗ್ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಹಾಗಾಗಿ ಈಗ ಹೇಳಿದ್ರಲ್ಲ, ನನ್ನ ದೊಡ್ಡಣ್ಣ, ನನ್ನ ಜೀವನದಲ್ಲಿ ಯಾರಿಗೂ ಅಣ್ಣ ಅಂತ ಕರೆದಿಲ್ಲ. ನೀವು ಆ ತರದ್ದೆಲ್ಲ ಮಾಡಿ ಬೆನ್ನಿಗೆ ಚೂರಿ ಇರುದು, ನಮ್ಮ ಏನೋ ಇಂಡಿ ಒಕ್ಕೂಟದ ದೊಡ್ಡಣ್ಣ ಅದೆಲ್ಲ ಹೇಳಿ ಪಾಪ ಅವ್ರಿಗೆ ಚೂರಿ ಇರೋದ್ರಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಆಗ್ಬೇಕಾಗಿರೋದು ಈ ವಿಚಾರ ಇವತ್ತು. ಚೂರಿಗಳ ಬಗ್ಗೆ ಬಿಜೆಪಿ ಅವ್ರು ಮಾತಾಡ್ತಿದ್ರಲ್ಲ ಅಂತ ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅಂತ ಹಲವಾರು ಹಿಸ್ಟ್ರಿಗಳು ಎಲ್ಲಾ ಪಕ್ಷಗಳಲ್ಲೂ ಇದೆ. ಶಂಕರ್ ಗೌಡ್ರೆ, ಇನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಬೆನ್ನಿಗೆ ಚೂರಿ ಇರಿಯೋದ್ರ ಬಗ್ಗೆ ಏನು ಹೇಳ್ತೀರಿ ದರ್ಶನ್ ಅವರೇ? ಮೊದಲಿಗೆ ಈ ಬೆನ್ನಿಗೆ ಚೂರಿ ಅನ್ನೋದನ್ನ ಬಿಜೆಪಿಯವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದಾರೆ. ಈ ಬೆನ್ನಿಗೆ ಚೂರಿ ಅನ್ನೋದ್ರಲ್ಲಿ ಪಾಪ ಅದ್ವಾನಿ ಅಂತ ಈ ದೇಶದಲ್ಲಿ ಒಬ್ರು ರಾಜಕಾರಣಿ ಇದ್ರಲ್ಲ, ಅವ್ರ ಬೆನ್ನಿಗೆ ಯಾರು ಚೂರಿ ಹಾಕಿದ್ದು? ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಒಬ್ಬ ರಾಜಕಾರಣಿ ಈಗಲೂ ಅವಾಗ ಕುಟುಕ್ತಾ ಇರ್ತಾರೆ ಟ್ವಿಟರ್ ಎಕ್ಸ್ ಖಾತೆನಲ್ಲಿ ಬಂದು, ಅವ್ರ ಬೆನ್ನಿಗೆ ಯಾರು ಚೂರಿ ಹಾಕಿದ್ದು? ಮುರಳಿ ಮನೋಹರ್ ಜೋಶಿ ಅಂತ ಈ ದೇಶದಲ್ಲಿ ಒಬ್ರು ರಾಜಕಾರಣಿ ಇದ್ರಲ್ಲ, ಅವ್ರ ಬೆನ್ನಿಗೆ ಯಾರು ಚೂರಿ ಹಾಕಿದ್ರು? ಬಿಜೆಪಿಯ ಮೊದಲ ರಾಜ್ಯಾಧ್ಯಕ್ಷರು AK ಸುಬ್ಬಯ್ಯನವರ ಬೆನ್ನಿಗೆ ಯಾರು ಚೂರಿ ಹಾಕಿದ್ರು? ಯಾಕೆ ಚೂರಿ ಹಾಕಿದ್ರು? ಪಕ್ಷದಿಂದನೇ ಅವ್ರನ್ನ ತೆಗೆದುಹಾಕಿದ್ರಲ್ಲ. ಹಾಗೆ 2ನೇ ಅಧ್ಯಕ್ಷರಾದಂಥ BB ಶಿವಪ್ಪನವರ ಬೆನ್ನಿಗೆ ಯಾರು ಚೂರಿ ಹಾಕಿದ್ದು? ಹಾಗೆಯೇ 4ನೇ ಅಧ್ಯಕ್ಷರಾದಂತಹ ಈಶ್ವರಪ್ಪನವ್ರನ್ನ ಇವತ್ತು ಬೆನ್ನಿಗೆ ಚೂರಿ ಹಾಕ್ತಾನೆ ಮನೆಗೆ ಕೂರಿಸಿರೋದು. ಹಾಗೆ 3ನೇ ಅಧ್ಯಕ್ಷರಾದಂಥ ಯಡಿಯೂರಪ್ಪನವ್ರು KJPಗೆ ಹೋದ್ರು ಅಂತಂದ್ರೆ ಅದು ಬೆನ್ನಿಗೆ ಚೂರಿ ಹಾಕಿ ಹೋದಂತೆ ಅಲ್ವಾ? ಬಿಡಿ ಮೇಡಮ್, ಈಗ ಬೆನ್ನಿಗೆ ಚೂರಿ ಅಲ್ಲ. ಯಾಕಂದ್ರೆ ಅವರು ಇರ್ರೆಲಿವೆಂಟ್ ಆಗಿ ಕೆಲವೊಂದು ವಿಚಾರ ಮಾತಾಡಿದ್ರು. ನಾವು ವಾಸ್ತವ ಜನಕ್ಕೆ ಈಗ ನಾವೊಂದು ಕಲಿಯುವಂತ ಅವಕಾಶ ನಾವು ಸದ್ಯಕ್ಕೆ ಜನಕ್ಕೆ ಹೆಂಗೆ ಕುತೂಹಲ ಇದೆ ಅಂದ್ರೆ ದರ್ಶನ್ ಅವರೇ, ಅಷ್ಟು ದೊಡ್ಡ ಮ್ಯಾಂಡೇಟ್ ತಗೊಂಡಿದ್ದಾರೆ. 108 ಅಂದ್ರೆ ಸುಲಭ ಅಲ್ಲ. ಈಗ 5 ಬೆಂಬಲ ನಿಮ್ಮ ಕಡೆಯಿಂದ ಸಿಕ್ಕಿದೆ. ಇಂಥ ಸಂದಿಗ್ಧತೆಯಲ್ಲಿ ಇನ್ನು 5 ಶಾಸಕರ ಬೆಂಬಲ ಬೇಕು ಅಂದಾಗ ಏನು ಅವಕಾಶಗಳಿದೆ? ಅವ್ರು ಏನು ಮಾಡ್ಬೋದು? ರಾಜ್ಯಪಾಲರು ಇಂಥ ಸಂದರ್ಭದಲ್ಲಿ ಹೆಂಗೆ ನಡ್ಕೊಂಡ್ರೆ ಸೂಕ್ತ? ರಾಜ್ಯಪಾಲರದು ನನ್ ಆಫ್ ಹಿಸ್ ಬಿಸ್ನೆಸ್. ಹಿ ಈಸ್ ರಾಜ್ಯಪಾಲ, ಹಿ ಶುಡ್ ಬಿ ದ ರಾಜ್ಯಪಾಲ. ಅಲ್ಲಿ ಬಂದು ಅದೇನು ಹೇಳಿದ್ನಲ್ಲ, ಖ್ಯಾತೆ ಮಾಡುವಂಥ ಅಧಿಕಾರ ಈ ಸಂವಿಧಾನದಲ್ಲಿ, ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋಚ್ಚ ನ್ಯಾಯಾಂಗದ ತೀರ್ಪಿನಲ್ಲೇ ಉಲ್ಲೇಖ ಮಾಡಿ ಆರ್ಟಿಕಲ್ 365 ಅಲ್ಲಿ ಹೇಳಿದೆ, ಯಾವುದೇ ರಾಜ್ಯದಲ್ಲಿ ಅನಾವಶ್ಯಕ ರಾಜ್ಯಪಾಲರ ಆಳ್ವಿಕೆಯನ್ನು ಹಾಕೋಗಿಲ್ಲ. ಅವ್ರು ನಾಳೆ ದಿನ ನ್ಯಾಯಾಂಗ ವ್ಯವಸ್ಥೆ ಬಂದಾಗ ಆ ಒಂದು ವಿಧಾನಸಭೆಯನ್ನ ಸೃಷ್ಟಿ ಮಾಡಬಹುದು ಅಂತೇಳಿ. ಮೇಡಮ್, ನಾನು ಡೇಟ್ ಸಮೇತ ಹೇಳ್ತೀನಿ. 2018 ಮೇ 17ನೇ ತಾರೀಕು ಯಡಿಯೂರಪ್ಪನವರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಅಲ್ಲಿಂದಾಗಿ 23 ಮೇ 2018ಕ್ಕೆ ಅವರು ಬಹುಮತ ಸಾಬೀತಾಗಲ್ಲ, ಅವರು ಅಧಿಕಾರದಿಂದ ಇಳಿದು ಹೋಗ್ತಾರೆ 5 ದಿನಕ್ಕೆ. ಇನ್ನೊಮ್ಮೆ 12 ನವೆಂಬರ್ 2007ಕ್ಕೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 19 ನವೆಂಬರ್ 2007ಕ್ಕೆ ಅಂದ್ರೆ ಕರೆಕ್ಟ್ 7 ದಿನಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಅವರು ಇಳಿದು ಹೋಗ್ತಾರೆ. ಇನ್ನು 96ನೇ ಇಸ್ವಿನಲ್ಲೂ 16ನೇ ತಾರೀಕು ಮೇ 1990ರಲ್ಲಿ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದೇ ರಾಷ್ಟ್ರಪತಿಗಳವರ ಸಂಖ್ಯಾಬಲವನ್ನು ನೋಡಿ ಅವರಿಗೆ ಪ್ರಧಾನಿಯ ಒಂದು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಅದಾಗಿ 1ನೇ ತಾರೀಕು ಜೂನ್ ಅಂದ್ರೆ ಕರೆಕ್ಟು 15 ದಿನಕ್ಕೆ ಮೇ ತಿಂಗಳು 1996ಕ್ಕೆ ವಾಜಪೇಯಿಯವರ ಆಳ್ವಿಕೆ ಅಂತ್ಯ ಆಗ್ತದೆ. ಅಂದ್ರೆ ಅವರಲ್ಲಿ ಬಹುಮತ ತೋರ್ಸೋದಕ್ಕಾಗುದಿಲ್ಲ. ಎಲ್ಲಿ ತೋರಿಸ್ಬೇಕದ್ನ? ಪ್ರಧಾನಿಯಾದಂಥವ್ರಿಗೆ ಅವರ ಸ್ಥಾನ ತೋರಿಸುವಂಥದ್ದು ಫ್ಲೋರ್ ಆಫ್ ಲೋಕಸಭಾ. ಇಲ್ಲಿ ಫ್ಲೋರ್ ಆಫ್ ಅಸೆಂಬ್ಲಿಯಲ್ಲಿ, ತಮಿಳುನಾಡಿನ ಏನು ಅಸೆಂಬ್ಲಿ ಇದೆ ಅಲ್ಲಿ ತೋರಿಸೋದಕ್ಕೆ ಅವರಿಗೆ ಅವಕಾಶ ಇರೋದು. ಫೆಡ್ನಾಫೀಸ್ ನಾನು ಏನು ಬೆಳಗಿನ ಜಾವ 4 ಗಂಟೆ ಹೇಳಿದ್ನಲ್ಲ ಮೇಡಮ್, 23 ನವೆಂಬರ್ 2019ಕ್ಕೆ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ 28 ನವೆಂಬರ್ 2019ಕ್ಕೆ ಅಜಿತ್ ಪವಾರ್ ಅವರು
ಅವರು ಅವರಿಗೆ ಬೆಂಬಲವನ್ನು ಕೊಡೋದಿಲ್ಲ, ಅವರು ಆಳ್ವಿಕೆಯನ್ನು ಕಳ್ಕೊಳ್ತಾರೆ. ಈ ಎಲ್ಲ ನಾನು ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ, ಇವತ್ತು ಒಂದು ಮೆಜಾರಿಟಿಯಾಗಿ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಅಲ್ಲೇನು ಇವ್ರೇನು ಲೀಸ್ಟ್ ಕೊಡ್ಬೇಕಾಗಿಲ್ಲ, ನನ್ನ ಇವ್ರ ಹೆಸರು ಅವ್ರ ಹೆಸರು ಕಾಂಗ್ರೆಸ್ನವ್ರು ಇಷ್ಟ ಅಂತೇಳಿ. ಅಲ್ಲಿ 108 ಸೀಟ್ ಅಂದ್ರೆ ಒಂದು ಮೈನಸ್ ಆಗುತ್ತೆ. ವಿಜಯ್ ಅವರು 2 ಕಡೆ ನಿಂತಿದ್ದಾರೆ, 107, ಜೊತೆಗೆ ನಮ್ದೊಂದು 5 ಅಂತಂದ್ರೆ 112 ಸೀಟು. ಇನ್ನು CPI ಅವರಾಗಿರ್ಬೋದು ಅಥವಾ ಇನ್ನ PMK ಅಂತ ಯಾವುದೋ ಒಂದು ಪಾರ್ಟಿ ಇದೆ, ಮುಸ್ಲಿಂ ಲೀಗ್ ಅಂತ ಪಾರ್ಟಿ ಇದೆ, CPI ಆಗಿರ್ಬೋದು, ಇವರೆಲ್ಲ ಒಂದು ಬೆಂಬಲ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇದೆ. ಅಥವಾ ಇನ್ನೊಂದು ADMK ಇಂದ ಏನು 2-3% ಆಫ್ ಅಲ್ಲಿ ಅವ್ರೇನಾದ್ರೂ ಒಂದು 30 ಜನ ಏನಾದ್ರೂ ಬಂದ್ರೆ ಅವರು ಸಂಪೂರ್ಣ ಅವ್ರ ಶಾಸಕ ಸ್ಥಾನನೇ ರದ್ದಾಗುದಿಲ್ಲ. ಇದು ಸಂವಿಧಾನಿಕ ನಡೆಗಳನ್ನ ರಾಜ್ಯಪಾಲರು ಅನುಸರಿಸಬೇಕು. ಅವ್ರು ಬಂದಿದ್ದಾರೆ, ಅವ್ರಿಗೆ ಪ್ರಮಾಣ ವಚನ ಬೋಧನೆ ಮಾಡೋದು ಅವ್ರ ಕರ್ತವ್ಯ. ಮೇಡಮ್, ಇನ್ನೊಂದು ಹೇಳ್ತೀನಿ, ರಾಜ್ಯಪಾಲರು ನಿಜವಾಗ್ಲೂ ರಾಜ್ಯಪಾಲರಾಗಿ ನಡ್ಕೊಳ್ತಾ ಇದ್ದಾರೆ. ಇದೊಂಥರ ಹೆಂಗಾಗಿದೆ, ರಾಜ್ಯಪಾಲರ ಕಚೇರಿ RSS BJP ಕಚೇರಿಗಳಾಗಿ ಇದೊಂದು ಗಂಭೀರ ಆರೋಪ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಈಗ ಒಂದು ಬ್ರೇಕ್ ತಗೊಳ್ಳೋ ಸಮಯ ಕೂಡ ಆಗಿದೆ. ಇದರ ನಡುವೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ತಮ್ಮ ಶಾಸಕರನ್ನ ರೆಸಾರ್ಟಿಗೆ ಕಳಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ TVKಗೆ ಬೆಂಬಲವನ್ನು ಸೂಚಿಸ್ಬಿಡ್ತಾರೋ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಶಾಸಕರನ್ನ ಹೀಗೆ ರೆಸಾರ್ಟ್ನಲ್ಲಿ ಕೂಡ ಹಾಕುವಂಥ ಪ್ರಮೇಯ ಆದರೂ ಯಾಕೆ ಬಂತು ನೋಡಿ. TVKಯಲ್ಲಿ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಒಂದಷ್ಟು ಕಸರತ್ತನ್ನು ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಶಶಿಧರ್ ಅವರೇ, ಪಳನಿಸ್ವಾಮಿ ಅವರು ತಮ್ಮ ಶಾಸಕರನ್ನ ರೆಸಾರ್ಟಿಗೆ ಕಳಿಸಿ ಭದ್ರ ಮಾಡ್ಕೋತಿದ್ದಾರೆ. ಯಾಕೆ ಈ ಥರದ್ದು ನಡೆಯುತ್ತೆ ಅಂಥೇಳಿ ಪಶ್ಚಿಮ ಬಂಗಾಳ ಕೂಡ ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲಿ ರೈಟ್ ನೋ ಸಿಚುವೇಶನ್ ಹೆಂಗಿದೆ ಅಂದರೆ, ಇವೆರಡು ಕ್ಷೇತ್ರ ನಮಗೆ ತುಂಬ ಕಣ್ಣರಳಿಸಿ ನೋಡಂಗೆ ಮಾಡಿತ್ತು ಅನ್ನೋದಕ್ಕೆ ಮಮತಾ ಬ್ಯಾನರ್ಜಿಯವರು ರಿಸೈನ್ ಮಾಡ್ತಾ ಇಲ್ಲ. ರಿಸೈನ್ ಮಾಡಿದ್ರೆ ಉದ್ಧವ್ ಠಾಕ್ರೆ ಇನ್ಸಿಡೆಂಟ್ ಆಯ್ತು ನೋಡಿ, ಅದಕ್ಕೆ ಸಮೀಕರಿಸ್ಕೊಂಡು ರಿಸೈನ್ ಮಾಡಿಬಿಟ್ರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಬಂದ್ಬಿಡುತ್ತೆ. ಒಂದು ಪಕ್ಷ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ, ಬೇಕಾದರೆ ನನ್ನ ವಜಾ ಮಾಡಿದ್ರು ಅನ್ನೋದು ಬೇಕಾದ್ರೆ ಹಿಸ್ಟ್ರಿಲಿ ಉಳ್ಕೊಂಡ್ಬಿಡ್ಲಿ, ಐ ವಿಲ್ ನಾಟ್ ರಿಸೈನ್ ಅನ್ನುವಂಥ, ಅಂದರೆ ಈ ಚುನಾವಣೆಗಳಲ್ಲಿ ಏನೇನೆಲ್ಲ ಮಾಡಿಸ್ಬಿಡುತ್ತೆ ಅಂತ ನೋಡಿ. ಇದು ಪಶ್ಚಿಮ ಬಂಗಾಳಕ್ಕೆ ನಾವು ಹೇಳಬೇಕು ಅಂದರೆ, ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನೇ ಒಂದು ಅಡಕತ್ತರಲ್ಲಿ ಇಟ್ಟಿದ್ದಾರೆ. ಯಾಕೆಂದರೆ 94 ಲಕ್ಷ ವೋಟರ್ಸನ್ನು ಕೈ ಬಿಟ್ಟರೆ SIR ಮೂಲಕ. ಆಯಿತು, ಅವರೇನೋ ಬಾಂಗ್ಲಾದೇಶದವರು ಇನ್ನೊಂದು ಮತ್ತೊಂದು ಹೇಳಿದ್ರು. ಆದರೆ 27 ಲಕ್ಷ ಕೋರ್ಟ್ ಏನು ಹೇಳ್ತು, ಯಾರ್ಯಾರಿದ್ದೀರೋ ಅಫಿಡೇವಿಟ್ ಕೊಡಿ, ಲೈವ್ ಅಫಿಡೇವಿಟ್ ಕೊಡಿ ಅಂತ, ಲೈವ್ ಸರ್ಟಿಫಿಕೇಟ್ ಕೊಡಿ ಅಂತ. 27 ಲಕ್ಷ ಜನರ ಲೈವ್ ಸರ್ಟಿಫಿಕೇಟ್. ಅದನ್ನು ನೀವು ಪಕ್ಕಕ್ಕಿಟ್ಟು ಚುನಾವಣೆ ನಡೆಸ್ತೀರಾ ಅಂದ್ರೆ ಚುನಾವಣೆ ಕಮಿಷನ್, ಎಲೆಕ್ಷನ್ ಕಮಿಷನ್, ಏನು ಅರ್ಥ? ಇದು ಪ್ರಜಾತಾಂತ್ರಿಕ ವ್ಯವಸ್ಥೆನ ಇದು? ಇವರು ಹೇಳ್ತಾರೆ ಏನ್ ಬೇಕು, ಚುನಾವಣೆ ಮುಂದೂಡಕ್ಕಾಗಲ್ವಲ್ಲ. ಚುನಾವಣೆ ಯಾಕೆ ಮುಂದೂಡೋದಕ್ಕಾಗೋದಿಲ್ಲ? ಅವ್ರನ್ನ ಒಳಗಡೆ ತಗೊಂಡು ಬಂದು ಮುಂದೆ ನಡೆಸ್ಬೋದಾಗಿತ್ತು. 27 ಲಕ್ಷ ಜನಕ್ಕೂ ಮತದಾನದ ಹಕ್ಕನ್ನು ಕೊಟ್ಟು ಮುಂದುವರಿಸಿ. ನಾವು ಚುನಾವಣೆ ಮುಂದೂಡಿ ಅಂತ ಹೇಳ್ತಾ ಇಲ್ಲ, ಹಕ್ಕನ್ನು ಕೊಡ್ಬೋದಾಗಿತ್ತಲ್ಲ. ಮತ್ತೆ ಯಾಕೆ ಅವ್ರನ್ನ ಹೊರಗಡೆ ಇಟ್ಟಿದ್ರೆ? ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ ಏನು ಹೇಳುತ್ತೆ ಅಂದ್ರೆ, ಒಬ್ಬ ಪ್ರಜೆಯ ಮತದಾನದ ಹಕ್ಕನ್ನು ನೀವು ಕಸಿಕೊಳ್ಳುತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಈ BJP ಸರ್ಕಾರದ ಮಾಡುತ್ತ ಕೇಂದ್ರ ಸರ್ಕಾರ ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಾನು ಮಾಡ್ತಾ ಇದೆ. ಅವ್ರು ಹೇಳ್ತಾರೆ, ಈಗ ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಈಗ ನಮ್ಮ ಮೇಲೆ ಆಪಾದನೆ. ನಾವು ಸಬ್ಜೆಕ್ಟ್ ಇರ್ತಕ್ಕಂಥದ್ದೇನು, ಇವತ್ತಿನ ಒಂದು ನ್ಯಾಯಸಮ್ಮತವಾದ ಸಬ್ಜೆಕ್ಟ್. IMF ನಮ್ಮನ್ನು ಚೀಮಾರಿ ಹಾಕಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಿರುತ್ತೆ. ಅವ್ರೇನು ಹೊಸದಾಗಿ ಹೇಳ್ಬೇಕಲ್ಲ, IMF ಚೀಮಾರಿ ಹಾಕಿದೆ ಅಂತ ಇಡೀ ವಿಶ್ವಕ್ಕೆ ಗೊತ್ತಿರತಕ್ಕಂಥದ್ದು. ಅದನ್ನು ಅವರು ಮರೆಮಾಚಿ ನಮ್ಮ ಮೇಲೆ ಹೇಳ್ತಾರೆ ನಮ್ಮ ಇದು ಅಂತ. ಇವ್ರು ನೋಡಿ, ಸಾಮ್ರಾಟ್ ಚೌಧರಿ ಬಿಹಾರ ಮುಖ್ಯಮಂತ್ರಿಗಳು. ಯಾರವರು? ಒಬ್ಬ ಕೊಲೆಗಾರ. ಈ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಈಸ್ ಅ ಕೊಲೆಗಾರ. 15 ವರ್ಷ, ತನ್ನ 15ನೇ ವಯಸ್ಸಿನಲ್ಲಿ 7 ಕೊಲೆಗಳನ್ನು ಮಾಡಿ ಕನ್ವಿಕ್ಟ್ ಆಗಿರ್ತಕ್ಕಂತಹ ಕೊಲೆಗಾರ. ಅದೊಂದು ಬಾಲ ಅಪರಾಧಿ ಅಂತ ಹೇಳಿ ಹೊರಗಡೆ ಬಂದಿರತಕ್ಕಂಥನು. ಅವರ ಮೇಲೆ ಸಾಕಷ್ಟು ಅಪರಾಧ ಪ್ರಕರಣಗಳಿದೆ, ಸುಮಾರು 100ಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳಿದೆ. ಅಂಥವರನ್ನು ನೀವು ಮುಖ್ಯಮಂತ್ರಿಗಳನ್ನು ಮಾಡಿದ್ದೀರಾ. ಯಾರನ್ನು ನೀವು ತೆಗೆದಿದ್ದು? ನಿತೀಶ್ ಕುಮಾರ್ ಅಂತ ಒಂದು ಸಭ್ಯ ಪ್ರಾಮಾಣಿಕ ವ್ಯಕ್ತಿಯನ್ನ. ನಿತೀಶ್ ಕುಮಾರ್ ಏನೋ ಆಗಿರ್ಬೋದು, ಜಂಪಿಂಗ್ ಸ್ಟಾರ್ ಆಗಿರ್ಬೋದು, ಆದರೆ ಅವರು ಕರಪ್ಷನ್ ಮಾಡಿರಲಿಲ್ಲ. ಒಬ್ಬ ಇಂಜಿನಿಯರು, ಇಂಜಿನಿಯರ್ ಆಗಿರ್ತಕ್ಕಂಥ ವ್ಯಕ್ತಿ ಸ್ಥಾನಕ್ಕೆ ಯಾರನ್ನು ತಗೊಂಬಂದ್ರಿ? ಒಬ್ಬ ಕೊಲೆಗಾರ ಅಂತ ಕನ್ವಿಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ತಗೊಂಬಂದಿದೆ. ಇವರು ನಮಗೆ ನೀತಿ ಪಾಠ ಹೇಳೋದಕ್ಕೆ ಬರ್ತಾರೆ. ಕುಲ್ದೀಪ್ ಸಿಂಗ್ ಸೆಂಗರ್, ಉನ್ನಾವ ರೇಪ್ ಕೇಸ್ ಗೊತ್ತು. ಇಡೀ ಕುಟುಂಬವನ್ನೇ ಕೊಲೆ ಮಾಡಿರ್ತಕ್ಕಂಥ BJP ಶಾಸಕರ ಒಂದು ಪಕ್ಷ BJP. ಉತ್ತರ ಪ್ರದೇಶ ರಾಮ್ ದುಲಾರ್ ಗೋಂಡ್ ರೇಪ್ ಕೇಸ್ನಲ್ಲಿ ಬಾಲಕಿಯನ್ನು ರೇಪ್ ಮಾಡಿ 25 ವರ್ಷ ಇಂಪ್ರಿಸನ್ಮೆಂಟ್ಗೆ ಅವ್ರಿಗೆ ಕೊಟ್ಟಿದ್ದಾರೆ, ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಇಂತಹ ಪಕ್ಷದಲ್ಲೇ BJP ಅವರು ಹೇಳ್ತಾರೆ. ಇವತ್ತು ಕರ್ನಾಟಕದ ಮಟ್ಟಿಗೆ ಹೇಳ್ತೀನಿ, ಮುನ್ರತ್ನ ರೇಪ್ ಕೇಸ್ನಲ್ಲಿ ಇರ್ತಕ್ಕಂಥ ಬೇಲ್ ಮೇಲೆ ಇರ್ತಕ್ಕಂಥ ವ್ಯಕ್ತಿ, ಅವ್ರನ್ನ ವಹಿಸ್ಕೊಂಡು ಇವರು ಹೇಳ್ತಾರೆ ನಮ್ಮ ಬಗ್ಗೆ ಮಾತಾಡುವಂಥ ನೈತಿಕತೆ ಇವರಿಗಿದೆಯಾ? ಇವರು BSYನ ಪೂಜೆ ಮಾಡ್ತಾ ಇದ್ದಾರೆ.
ಚಿತ್ರದುರ್ಗದಲ್ಲಿ ದೊಡ್ಡ ಸಮಾವೇಶ ಮಾಡ್ತಾ 50 ವರ್ಷದ ಸಾಧನೆ ಅಂತ. ಏನು ಸಾಧನೆ ಸ್ವಾಮಿ? ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿದ್ದೀರಲ್ಲ ಸ್ವಾಮಿ, ಅದು ಸಾಧನೆನಾ? ಭ್ರಷ್ಟಾಚಾರದಲ್ಲಿ ನೀವು ಜೈಲಿಗೆ ಹೋಗಿದ್ರಲ್ಲ ಸ್ವಾಮಿ, ಅದು ನಿಮಗೆ ಕೇಸಾ? ಅದು ನಿಮ್ಮ ಸಾಧನೆನಾ? ಇಂತಹ ವ್ಯಕ್ತಿಗಳು ಇನ್ನೊಂದು ಪಕ್ಷವನ್ನು ಜರಿಯುವ ಮುಂಚೆ ಯೋಚನೆ ಮಾಡಬೇಕು ಅಂತ ಒಂದು ಕನಿಷ್ಠ ಜ್ಞಾನ ಇಲ್ವಲ್ಲ? ಇಂತಹ ಪಕ್ಷಗಳಿಂದ ನಮ್ಮ ದೇಶ ಉದ್ಧಾರ ಆಗುತ್ತಾ? ಇವರು ಸಾಮ್ರಾಟ್ ಅಶೋಕ್ನಂತೆ ಎಲ್ಲ ವಿಸ್ತರಣೆ ಮಾಡ್ತಾರೆ ಹೊರತು ಏನೂ ಮಾಡೋದಕ್ಕೆ ಹೋಗಿಲ್ಲ. ನಾನು ಇನ್ನೊಂದು ಹೇಳ್ತೀನಿ, ವೆಸ್ಟ್ ಬೆಂಗಾಲ್ನ ಚುನಾವಣೆ ಮಾಡಿದ್ರು. ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು? ನಾವು ಗುಂಡಾಯಿಸಮ್ ಮಾಡ್ತಾ ಇದ್ದಾರೆ TMC ಪಕ್ಷದವರು ಮತ್ತು ದೀದಿ ಎಲ್ಲ ಮಾಡ್ತಾ ಇದ್ದಾರೆ, ನಾವು ಅದನ್ನು ಪರಿವರ್ತನೆ ಮಾಡ್ತೀವಿ, ಶಾಂತಿಯುತವಾದ ತೋಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ನೀವೇನು ಮಾಡ್ತಾ ಇದ್ದೀರಾ? ಇವತ್ತು ಚುನಾವಣೆ ನಡೆದ ಮರುದಿನ ಏಜೆಂಟ್ಗಳನ್ನು ಹೊಡೆದು ಆಚೆ ಹಾಕ್ತಾ ಇದ್ದೀರಾ, ರಕ್ತ ಬರುವಂತೆ ಹೊಡಿತಾ ಇದ್ದೀರಾ, ಅವರ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡ್ತಾ ಇದ್ದೀರಾ, ಬೆಂಕಿ ಇಡ್ತಾ ಇದ್ದೀರಾ, ಅವರ ಖಾಸಗಿ ಹೋಟೆಲ್ಗಳನ್ನು ಸುಡ್ತಾ ಇದ್ದೀರಾ. ಇದಾ ನಿಮ್ಮ ಶಾಂತಿ? ಹೇಗೆ ಇದು ಮಾಡೋದು? ನೀವು ಅವ್ರು ಮಾಡಿದ್ರು ಅಲ್ಲಲ್ಲ, ಸುವೇಂದು ಅಧಿಕಾರಿಯ PA ಒಂದಕ್ಕೊಂದು ಆಗುತ್ತಾ ಇದೆ. ನೀವು ಶಾಂತಿಯಲ್ಲಿ ತಗೊಂಡ್ಬರ್ತಾ ಇದ್ದೀರ ಅಂತ ನಾನು ಕೇಳ್ತಾ ಇರೋದು. ನೀವು ಮಾಡಿದಕ್ಕೆ ತಾನು ಅವ್ರು ಮಾಡಿರ್ತಾರೆ. ನೀವು ಮುಂಚೆ ಏನ್ ಹೇಳಿದ್ರಿ? ಮುಂದೆ ಹಳೆಯ ಚುನಾವಣೆಗಳಲ್ಲಿ TMC ಎಲ್ಲರ ಬೆಂಕಿಗಳನ್ನು ಇಟ್ಟಿತ್ತು, ಅದಕ್ಕೆ ಪರ್ಯಾಯ ಬೆಂಕಿನೇನಾ? ಬೆಂಕಿನಾ? ಹಾಗಾದ್ರೆ ದೇಶ ಉಳಿಯುತ್ತಾ? ಹಾಗಾದ್ರೆ ನೀವೇನ್ ಮಾಡೋದಕ್ಕೆ ಕೊಟ್ಟಿದ್ರೆ? ಚುನಾವಣೆ ಪೂರ್ವದಲ್ಲಿ ಎಲ್ಲ ಹೇಳ್ತೀರಾ ನಾವು ಕರೆಕ್ಟ್ ಆಗಿ. ಚುನಾವಣೆ ಪೂರ್ವದಲ್ಲಿ ₹1 ಗ್ಯಾಸ್ ಮಾಡಲಿಲ್ಲ. ಏಕಾಏಕ ಚುನಾವಣೆ ನಂತರ ₹992 ನೀವು ರೇಸ್ ಮಾಡಿದ್ರಿ. ಇಡೀ ನಮ್ಮ ಇತಿಹಾಸದಲ್ಲೇ ₹1400 ಗ್ಯಾಸ್ ಹೆಚ್ಚಾಗಿರೋದು ಇಡೀ ಇತಿಹಾಸಕ್ಕೆ ಇವರು ಬರ್ಕೋಬೇಕು. ಡೊಮೆಸ್ಟಿಕ್ ಗ್ಯಾಸ್ ಅನ್ನು ಏರಿಸಿದಂತ ಪಕ್ಷಗಳು, ಇವರ ನೈತಿಕತೆ ಇರತಕ್ಕಂಥ ಪಕ್ಷ, ದಿವಾಳಿತನ ಇರತಕ್ಕಂಥ ಪಕ್ಷಗಳು. ನಾವು ಹಣದ ಬಲದಲ್ಲಿ ಪೂರಿ ಅವರು ಕೇಂದ್ರ ಸಚಿವರು Epstein ಫೈಲ್ ಅಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಉಲ್ಲೇಖ ಮಾಡ್ಬೇಕಲ್ಲ. ನಮ್ಮ ಪೂರಿ ಅವರು Epstein ಫೈಲ್ ಅಲ್ಲಿ ಇದ್ದಾರೆ, ಆದ್ರೂ ಸಹ ನಾವು ಮುಂದುವರಿಸ್ತಾ ಇದ್ದೀವಿ. ಅವರೇ ನಮ್ಮ ದೇವರು. ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದ್ರು ಇಸ್ರೇಲ್ ಅಲ್ಲಿ, ಆದ್ರೂ ಅವರೇ ನಮ್ಮ ದೇವರು. ಅದನ್ನು ಹೇಳಿ, ನಮ್ಮ ಪರವಾಗಿ ಹೇಳ್ಬೇಕಾದ್ರೆ ಅವ್ರ ಪರವಾಗಿ ಹೇಳ್ಬೇಕಾಗುತ್ತೆ. ಓಕೆ, ಶಂಕರ್ ಗೌಡ್ರ ಹತ್ರ ಮಾತಾಡಿ ಆಮೇಲೆ ಬರ್ತೀನಿ ಸರ್. ಜಯಸಿಂಹ ಸರ್ ನಿಮ್ಮ ಜೊತೆ. ಇದರ ಒಂದು ಸಾರಾಂಶ ಏನು ಅಂತ ಹೇಳಿದ್ರೆ, ಶಂಕರ್ ಗೌಡ್ರೆ, ಪ್ರಾದೇಶಿಕ ಪಕ್ಷಗಳನ್ನು, ಪ್ರಾದೇಶಿಕ ಧ್ವನಿಯನ್ನು, ನೈತಿಕತೆಯನ್ನು ಎಲ್ಲವನ್ನ ಇವತ್ತು AP ವಕ್ತಾರರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಯಾವುದೇ ನೈತಿಕತೆ ಇಲ್ಲದೆ BJP ನಡ್ಕೊಳ್ತಾ ಇದೆ ಅಂತ. ನೋಡಿ, ಬಿಜೆಪಿ ಪಾಠ ಹೇಳ್ತಾರಲ್ಲ ಅವರು, ಎಷ್ಟು ಹಸಿ ಸುಳ್ಳು ಹೇಳ್ತಾರಂತ. ಸಾಮ್ರಾಟ್ ಚೌಧರಿ ಅವ್ರದ್ದು ನೀವೇ ಸರ್ಚ್ ಮಾಡಿ ಮೇಡಮ್, ನಾನ್ ಬಿಟ್ಬಿಡಿ, ಬಿಜೆಪಿ ವಕ್ತಾರಾಗ ನಂದು ಬಿಟ್ಬಿಡಿ, ನೀವೇ ಗೂಗಲ್ ಮಾಡಿ ಆಯ್ತಾ. ಸಾಮ್ರಾಟ್ ಚೌಧರಿ ಅವರು ಯಾವುದೇ ಕೇಸಲ್ಲೂ ಇಲ್ಲಿವರೆಗೂ ಕನ್ವಿಕ್ಟ್ ಆಗಿಲ್ಲ, ಅವತ್ತಿಂದ ಸುಳ್ಳು ಹೇಳ್ತಿದ್ದಾರೆ. ಆಮೇಲೆ ಇಷ್ಟು 15 ವರ್ಷಗಳ ಕಾಲ TMC ಅಲ್ಲಿ ಅಧಿಕಾರದಲ್ಲಿತ್ತು, ಎಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಗುಂಡಾಗಿರಿ ಮಾಡ್ತಿರೋದು ಈ ಬಾಂಗ್ಲಾದೇಶದ ಜಿಹಾದಿಗಳು ಅಲ್ಲಿ ಗುಂಡಾಗಿರಿ ಮಾಡ್ತಾರೆ. ನಮ್ಮ ಪಕ್ಷದ CM ನೆನ್ನೆ ಕೊಂದಿದ್ದಾರೆ. ನಮ್ಮ ಪಕ್ಷದ CM ಅಭ್ಯರ್ಥಿಯವ್ರನ್ನ ಕೊಲ್ಲಿಕ್ಕೆ ಮಿಸ್ ಆಗಿ ನಮ್ಮ ಗನ್ಮ್ಯಾನ್ ಅವರು ಬಲಿಯಾದ್ರದಕ್ಕೆ ಇವರು ನಮ್ಮ ಮೇಲೆ ವಾಪಸ್ ಇದು ಮಾಡ್ತಿದ್ದಾರೆ. ಎಂತ ಇದು ಅಂತ. ಆಮೇಲೆ 22 ರಾಜ್ಯದಲ್ಲಿ ನಮ್ಮ ಸರ್ಕಾರಗಳ ಅಧಿಕಾರದಲ್ಲಿದೆ. ಒಂದೇ ಒಂದು ರಾಜ್ಯದಲ್ಲಿ ಯಾವ್ದಾದ್ರು ಗಲಾಟೆಗಳಾಗ್ತಿದ್ಯಾ? ಯಾವ ರಾಜ್ಯದಲ್ಲೂ ಯಾವ್ದೇ ರೀತಿ ಗಲಾಟೆ ಆಗ್ತಿಲ್ಲ. ಇವ್ರುಗಳೇನು ಈಗ ಇದೇ ತರ ಹೇಳೋದು. ಶಂಕರ್ ಗೌಡ್ರೆ, ನಿಮ್ಮ ಬೇಡಿಕೆಯ ಮೇಲೆ ನಾನು ಗೂಗಲ್ ಮಾಡಿದಾಗ ಒಂದು ಇನ್ಫಾರ್ಮೇಶನ್, ಆಸ್ ಆಫ್ May 2026 ಬಿಹಾರ್ ಚೀಫ್ ಮಿನಿಸ್ಟರ್ ಸಾಮ್ರಾಟ್ ಚೌಧರಿ ಫೇಸಸ್ ಮಲ್ಟಿಪಲ್ ಲೀಗಲ್ ಕೇಸಸ್, ಪ್ರಿಲಿಮಿನರಿ ಇನ್ವಾಲ್ವಿಂಗ್ ಅಲಿಗೇಷನ್ಸ್ ರೇಟೆಡ್ 1995 ಮರ್ಡರ್ ಕೇಸ್. ಇದು ಸೆಕ್ಷನ್ಸ್ಗಳು ಹೇಳ್ಬಿಡ್ತೀನಿ ನೋಡಿ. ಸೆಕ್ಷನ್ 144/188, 147, 149, 323, 324, 337, 338, 353 ಮತ್ತು 171F ಮತ್ತು 188. ಸೊ ಏನು ಹೇಳೋದು ಶಂಕರ್ ಗೌಡ್ರೆ? ಇಲ್ಲ ನೋಡಿ, ನಾನು ಇಲ್ಲೇ ಓಪನ್ ಮಾಡಿದೀನಿ. ಹ್ಯಾಸ್ ನಾಟ್ ಬೀನ್ ಕನ್ವಿಕ್ಟೆಡ್ ಆಫ್ ಮರ್ಡರ್ ಥ್ರೂ ಯಾವುದೇ 1995 ತಾರಾಪುರ ಕೇಸ್ ಇರ್ಬೋದು, ಆಯ್ತಾ, ಡಿಫೆನ್ಸ್ ಕೇಸ್ ಇರ್ಬೋದು, ಯಾವ ಕೇಸ್ ಅಲ್ಲೂ ಅವ್ರ ಕನ್ವಿಕ್ಷನ್ ಆಗಿಲ್ಲ. ಅಲಿಗೇಷನ್ ಗಳಿದೆ ಈ ದೇಶದ. ಅಂದ್ರೆ ಏನ್ ಮೀನಿಂಗ್ ಬರುತ್ತೆ ಗೊತ್ತಾ ಶಂಕರ್ ಗೌಡ್ರೆ? ನನ್ನನ್ನೂ ಸೇರಿದ ಹಾಗೆ, ನಿಮ್ಮನ್ನೂ ಸೇರಿದ ಹಾಗೆ ನಾವು ಈ ರಾಜಕೀಯ ಇತಿಹಾಸವನ್ನು ದೊಡ್ಡ ಮಟ್ಟದಲ್ಲಿ ನಾವು ನೋಡಬೇಕು. ಇವತ್ತು ಜಯಸಿಂಹ ಅವರು ಇದ್ದಾರೆ, ಅವರೊಂದು ಹಿಸ್ಟ್ರಿನೇ ಬೇಕಾದ್ರೆ ಹೇಳ್ತಾರೆ ಅದ್ರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸಣ್ಣ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿರುವಂತಹ ರಾಜಕೀಯ ನಾಯಕರನ್ನ ನಾವು ನೋಡಿದಾಗ ಅದೊಂದು ಆರೋಪ ಅಷ್ಟೇ, ಅಪರಾಧ ಅಲ್ಲ ಅಂತ ಸಮರ್ಥಿಸ್ಕೊಳ್ಳೋದು ಎಷ್ಟು ಸರಿ ಶಂಕರ್ ಗೌಡ್ರೆ? ಅಲ್ಲ, ನೀವು ನೋಡಿ, ನಮ್ಮ ರಾಜ್ಯದ ವಿನಯ್ ಕುಲಕರ್ಣಿ ಅವ್ರನ್ನ ಮೊನ್ನೆ ನೋಡಿದ್ರಿ, ಕನ್ವಿಕ್ಟ್ ಆಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ರು 10 ವರ್ಷದಲ್ಲಿ. ಇದು 1995 ಕೇಸ್ ಮೇಡಮ್. ಇವ್ರ ಸರ್ಕಾರ ಅದಾದ್ಮೇಲೆ ಬಂದಿದೆ. ಆಗ್ಬೇಕಾಗಿತ್ತಲ್ಲ. ನಾನು ಹೇಳ್ತಿರೋದು
ಈ ತರದವ್ರು ನಮ್ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತದ? ಆಗಲ್ಲ. Got it. I got the context. ನೋಡಿ ಮೇಡಮ್, ನಮ್ಮೆಲ್ಲರಿಗಿಂತ ದೊಡ್ಡವ್ರು ಯಾರು ಹೇಳಿ? ಕೋರ್ಟ್, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಅವ್ರು ನಮ್ಗೆ ಇಲ್ಲಿ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಅದ್ರ ಮೇಲೂ ಎಂತ ದೊಡ್ಡ ಆರೋಪ ಇದೆ ವ್ಯಕ್ತಿ ಆದ್ರೂ- ಶಂಕರ್ ಗೌಡ್ರೆ. ನೀವು ಅದನ್ನ ಹೆಂಗ್ ಸಮರ್ಥಿಸ್ಕೋತಿರೋ ಅಥವಾ ನಿಜವಾದ ನೈಜತೆ ಏನು ಅನ್ನೋದು ಹೇಳ್ತಿರೋ? ನ್ಯಾಯಾಂಗ ವ್ಯವಸ್ಥೆಯನ್ನೇ ಬಿಜೆಪಿ ಅಲ್ಗಾಡ್ಸೋ ಪ್ರಯತ್ನ ಮಾಡ್ತಿದೆ ಅನ್ನುವಂತಹ ಆರೋಪ ಇದೆ ಬಿಜೆಪಿ ಮೇಲೆ. ನೋಡಿ ಮೇಡಮ್, ಹಿಂದೆ ಎಮರ್ಜೆನ್ಸಿ, ಈ ದೇಶದ ಮೇಲೆ ಎಮರ್ಜೆನ್ಸಿ ಹಾಕಿ ಸಂವಿಧಾನಕ್ಕೆ ಬೀಗ ಜಡ್ದು, ಕೋರ್ಟ್ಗಳಿಗೆ ಬೀಗ ಜಡ್ದು ಇಡೀ ದೇಶವನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಆಯ್ತಾ? ಅಂತದ್ದು ಸೆಕ್ಷನ್ ಗಳಿದೆ. ಆಮೇಲೆ ಹಿಂದೆ ಪತ್ರಕರ್ತರುಗಳಿಗೆ ಯಾವ ರೀತಿ ರೂಲ್ಸ್ ಆಗ್ತಿತ್ತು ಅಂದ್ರೆ, ಕಾಂಗ್ರೆಸ್ ಸರ್ಕಾರ ನೀವ್ ಯಾರ್ದು ಬೈಟ್ ತಗೋಬೇಕು, ಯಾರ್ದು ಟೆಲಿಕಾಸ್ಟ್ ಮಾಡ್ಬೇಕು ಅಂತದನ್ನು ರೂಲ್ಸ್ ಇವರುಗಳು ಮಾಡ್ತಿದ್ರು. ಅಪ್ಪಿ ತಪ್ಪಿ ಒಬ್ಬ ಪತ್ರಕರ್ತ ವಿರೋಧ ಪಕ್ಷದಲ್ಲಿರೋರ್ನ ಹೋಗಿ ಮಾತಾಡ್ಸಿದ್ರೆ ಅವನಿಗೆ ಬೇರೆ ರೀತಿ ಅಲ್ಲಿ ಇದು ಆಗ್ತಿತ್ತು. ಹಾಗಾಗಿ ಈ ದೇಶದಲ್ಲಿ ಎಂತಿಂತ ಅನಾಚಾರಗಳು ನಡೆದಿದೆ ಅವ್ರಗಳಿಂದ. ಆಯ್ತಾ? ಅವ್ರಗಳಿಂದ ಇವೆಲ್ಲ ಕೇಳಿಕ್ಕೆ ಬೇಡ ಮೇಡಮ್. ಯಾಕಂದ್ರೆ ರೀಸೆಂಟ್ಲಿ ನಾವು ನೋಡಿದೀವಿ. ಮಾತಾಡ್ತೀನಿ ಶಂಕರ್ ಗೌಡ್ರೆ. ಜಯಸಿಂಹ ಸರ್, ನೀವ್ ಹೇಳಿ, ಸಿನಿಮಾ ನಟರು ಮತ್ತು ತಮಿಳುನಾಡು ರಾಜಕೀಯ ಇದನ್ನು ಸಮೀಕರಿಸಿ ಹೇಳೋದಾದರೆ ಅಭೂತಪೂರ್ವದಂಥ ಯಶಸ್ಸನ್ನೇ ಪಡ್ಕೊಂಡಿದ್ದಾರೆ ಬಹುತೇಕ ಎಲ್ಲ ಅಂತ ಹೇಳ್ಬೋದು. ವಿಜಯ್ ವಿಷಯದಲ್ಲೂ ಕೂಡ ಅದು ನಿಜವಾಗುತ್ತೆ. ಯಾಕಂದರೆ ಇವತ್ತು ಜಯಲಲಿತಾ ಇರ್ಬೋದು, MGR ಇರ್ಬೋದು, ಕರುಣಾನಿಧಿ ಅವರು ಇರ್ಬೋದು, ಅವರೆಲ್ಲ ಅಲ್ಲಿ ತಂದೆ ಅಮ್ಮ ಈ ಥರದ ಸಾಧನೆಯನ್ನು ಮಾಡಿ ಸಾಮಾನ್ಯರ ಮನಸ್ಸಲ್ಲಿ ಆ ಸ್ಥಾನವನ್ನು ಗಳಿಸಿದ್ದಾರೆ. ಜೋಸೆಫ್ ವಿಜಯ್ಗೆ ಅದು ಸಾಧ್ಯವಾ? 1967 ತನಕ ಕಾಂಗ್ರೆಸ್ಸು ಮದ್ರಾಸ್ ಗೌರ್ಮೆಂಟ್ ಇತ್ತು ಅವಾಗ, ತಮಿಳ್ನಾಡು ಆಗಿರಲಿಲ್ಲ. ಆವಾಗಿಂದನೂ ಕಾಂಗ್ರೆಸ್ ರೂಲ್ ಬಂತು. ಅಣ್ಣಾದೊರೈಯವರು DMK ಪಕ್ಷವನ್ನು ಕಟ್ಟಿದ ಮೇಲೆ ಅಲ್ಲಿ ದ್ರಾವಿಡ ಮುನ್ನೇತ್ರ ಕಳಂಗಂ ಅಂತ ಪಕ್ಷ ಬಂತು. ಅದನ್ನು ವಿರೋಧಿಸಿ ಇವರು MG ರಾಮಚಂದ್ರ ಅವರು ಕರುಣಾನಿಧಿ ಅವ್ರಿಗೆ ಸ್ಪಿಟ್ ಆಗಿ ಅವ್ರು ಅಣ್ಣಾ DMK ಬಂದರು. ಸುಮಾರು 60 ವರ್ಷಗಳ ಕಾಲ ಅವರಿಬ್ಬರದಲ್ಲೇ ಫೈಟ್ ಇತ್ತು. ಕಾಂಗ್ರೆಸ್ಸು ಆಗಲಿ, BJP ಆಗಲಿ, ಅಣ್ಣಾ DMK ಆಗಲಿ, DMK ಆಗಲಿ, ಇವೆಲ್ಲನೂ ಬೇಡ, ಹೊಸ ಒಂದು ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಒಳ್ಳೆ ಆಶಯದಿಂದ ಇವತ್ತು ವಿಜಯ್ ಅವ್ರನ್ನ ಆರಿಸಿದೆ. ಇದು ಪ್ರಜಾಪ್ರಭುತ್ವ ದೊಡ್ಡ ಗೆಲುವು ಅಂತ ಹೇಳ್ಬೋದು. ಒಬ್ಬ ಯುವ ನಾಯಕ, ಚಲನಚಿತ್ರ ನಟನಾಗಿ ಬಂದಿರ್ಬೋದು, ಅದು ಜನಪ್ರಿಯತೆ ಇದೆ. ಅವರ ಕಾರ್ಯಕ್ರಮಗಳನ್ನು ರೂಪಿಸಿ ಜನಗಳ ಮೇಲೆ ಅವರ ಪ್ರಭಾವವನ್ನು ಬೀರಿದ್ದಾರೆ. ಮತ್ತು ಯುವಶಕ್ತಿ ಯಾವತ್ತು ತಮಿಳುನಾಡು ಎಷ್ಟು ಪ್ರಮಾಣದಲ್ಲಿ ಓಟ್ ಆಗ್ತಿರೋದನ್ನ ವಿಜಯ್ ಅವರು ಆಕರ್ಷಣೆ ಮಾಡಿದ್ದಾರೆ. 18 ವರ್ಷ ಆದವರಿಂದ ಓಟ್ ಅವಕಾಶ ಇರೋ ವೃದ್ಧರವರೆಗೂ ಹಾಕಿದ್ದಾರೆ. ಮಹಿಳೆಯರು ಬಹಳಷ್ಟು ಜನ ಹಾಕಿದ್ದಾರೆ. ಸರ್, ಆ ಮಹಿಳೆಯರಂದಾಗ ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಆ್ಯಡ್ ಆನ್ ಮಾಡಿಬಿಡ್ತೀನಿ. ನನಗೆ ಆತಂಕ ಇರೋದೇನು ಅಂದರೆ, ಸೌತ್ ಇಂಡಿಯಾನ ನಾವು ಹಲವಾರು ಸಂದರ್ಭದಲ್ಲಿ ಚರ್ಚೆಗಳಲ್ಲಿ ಮಾತಾಡಿದ್ದೀವಿ. ಒಂಥರ ರಿಚೆಸ್ಟು, ಇಲ್ಲೊಂದು ಶ್ರೀಮಂತ ರಾಜ್ಯಗಳು ಅಂತ ಕರೆಸ್ಕೊಳ್ಳುತ್ತೆ. ಅವೈಜ್ಞಾನಿಕ ಗ್ಯಾರಂಟಿಗಳು, ಇಂತಹ ಯೋಚನೆಗಳು ಒಂದು ರಾಜ್ಯವನ್ನು ಆಪೋಷಣೆ ತಗೋಬೋದಾ ಅನ್ನೋ ಆತಂಕದಲ್ಲಿ. ಯಾಕಂದರೆ ಇವ್ರದ್ದು ಮ್ಯಾನಿಫೆಸ್ಟೋ ನೋಡಿ, 2500 ರೂಪಾಯಿ ಅಂತೆ ಮಂತ್ಲಿ ಕೊಡ್ತಾರೆ, 8 ಗ್ರಾಮ್ ಗೋಲ್ಡು, ಸಿಲ್ಕ್ ಸೀರೆ, 15,000 ಆ್ಯನ್ಯುವಲಿ. ಹೆಂಗೆ ಸರ್ ಇದನ್ನ ಬರ್ಸೋದು? ವಿಜಯ್ ಅವ್ರಿಗೆ ಅವರು ಪಕ್ಷ ಕಟ್ಟುವಾಗ ಈ ಆಲೋಚನೆ ಇರಲಿಲ್ಲ. ಅವರು ಚಲನಚಿತ್ರ ಹಿನ್ನೆಲೆಯಿಂದ ಬಂದಿದ್ದಂಥವ್ರು. ಅವ್ರ ಚಲನಚಿತ್ರದಲ್ಲಿ ರೀತಿಯಲ್ಲಿ ನಡೆಯಬಹುದು ಅನ್ನೋ ಒಂದು ಭ್ರಮೆ ಇದೆ. ಮತ್ತು ಅವ್ರಿಗೆ ಈ ಥರ ಅಭೂತಪೂರ್ವವಾದ ಗೆಲುವು ನಾನು ಸಾಧನೆ ಮಾಡ್ತೀನಿ ಅನ್ನೋದು ಅವ್ರ ಭ್ರಮೆ ಅವತ್ತು ಇತ್ತು ಅಥವಾ ಇಲ್ಲ ಅಂತ ಕಾಣುತ್ತೆ. ಅದರಿಂದ ಅವರು ಗೆಲ್ಲೋ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಮಟ್ಟಕ್ಕೆ ಗೆಲ್ಬೋದು ಅನ್ನೋ ಒಂದು ದೂರದೃಷ್ಟಿ ಇಲ್ಲದೆ ಇವೆಲ್ಲ ಘೋಷಣೆಗಳು ಮಾಡಿಬಿಟ್ಟಿದ್ದಾರೆ. ಅದನ್ನು ನಿಭಾಯಿಸೋದು ಭಾಳ ಪ್ರಾಕ್ಟಿಕಲ್ ಇದೆ. ಇವತ್ತಿನ ಸಬ್ಜೆಕ್ಟ್ ಏನು ಅಂದರೆ, ಬೊಮ್ಮಾಯಿ ಅವರು ಯಾರು ಅನ್ನೋದು ದೊಡ್ಡ ಪ್ರಶ್ನೆ. ಈಗ ಇವಾಗ ಬಸವರಾಜ ಬೊಮ್ಮಾಯಿ ಅವ್ರ ತಂದೆ SR ಬೊಮ್ಮಾಯಿ ಅವರು, ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಬೊಮ್ಮಾಯಿ ಅವರು 3 ಜನ ತ್ರಿಮೂರ್ತಿಗಳಿದ್ರು. ಅವಾಗ ದೇವೇಗೌಡರಿಗೆ ಅಧಿಕಾರ ಸಿಗಬಾರ್ದು ಅಂತ ರಾಮಕೃಷ್ಣ ಹೆಗಡೆ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿಗಳು ಮಾಡಿದ್ರು. ಅದು ದೇವೇಗೌಡರು ಬೆಂಬಲಿಗರು ಸಹಿಸಲಾರದೆ ಸಂಜೆ 5 ಗಂಟೆಗೆ ಹೋಗಿ ರಾಜ್ಯಪಾಲರಿಗೆ ಜೀವರಾಜ್ ಆಳ್ವ ಅಂತೇಳಿ ಅವಾಗ ಮಂತ್ರಿ ಇದ್ರು. ಇದೇ ಬಚ್ಚೇಗೌಡರು, ಜೀವರಾಜ್ ಆಳ್ವ, ರಘುಪತಿ, ಇವರು 15 ಜನ ಹೋಗಿ ವೆಂಕಟ ಸುಬ್ಬಯ್ಯ ಅಂತೇಳಿ ಅವಾಗ ರಾಜ್ಯಪಾಲರಿದ್ರು ಆಂಧ್ರದವರು. ಅವರಿಗೆ ರಾಜೀನಾಮೆ ಸಲ್ಲಿಸಿ ಹೊರಗೆ ಬಂದರು. 15 ಜನ ವಾಪಸ್ ತೊಗೊಂಡಿದ್ದೀವಿ ಅಂತ. ರಾಜ್ಯಪಾಲರು ಯಾವುದೇ ರೀತಿ ಯೋಚನೆ ಮಾಡದೆ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ವಿಸರ್ಜನೆ ಮಾಡಿದ್ರು. ಆಗ ಬೊಮ್ಮಾಯಿ ಅವರು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಹೌಸಲ್ಲೇ ಇದನ್ನು ಪ್ರೂವ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು. ಇದು ದೇಶಕ್ಕೆ ಅನ್ವಯಿಸುವಂಥ ಒಂದು ವಿಚಾರ ಇದು. ಅದೇ ರೀತಿ ಈಗ ರಾಜ್ಯಪಾಲರಿಗೆ ಕಡಿವಾಣ ಹಾಕಿ ಫ್ಲೋರಲ್ಲೇ ಅದನ್ನು ತೀರ್ಮಾನ ಮಾಡಬೇಕು, ನಿಮ್ಮ ಅಧಿಕಾರ ಅಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್. ವಿಜಯ್ ಅವರಿಗೆ ಇಮಿಡಿಯೇಟ್ ಏನಾದರೂ ಅವಕಾಶಗಳು ಲಭ್ಯ 40% ಓಟ್ ತೊಗೊಂಡಿದ್ದಾರೆ, 108 ಜನ ಬಂದಿದ್ದಾರೆ. ಪ್ರಜಾಪ್ರಭುತ್ವದ ಆಶಯ ಅದು, ಅಂಕಿ ಸಂಖ್ಯೆನೂ ಇಲ್ಲಿ ಬರಲ್ಲ. ಇದು ಪ್ರಜಾಪ್ರಭುತ್ವ ಜನಗಳ ಆಶಯಕ್ಕೆ ಬೆಲೆ ಕೊಡಬೇಕು. ಈಗ ಸುಪ್ರೀಂದಿಂದ ಅನುಮತಿ ತಗೊಂಡ್ಬಂದ್ರು ಅಥವಾ ಕೋರ್ಟಿಂದ ಅನುಮತಿ ತಗೊಬಂದ್ರು ಅಂತ ಅನ್ಕೊಳ್ಳಿ, ಇಲ್ಲಿ ನಮ್ಗೆ ರಾಜ್ಯಪಾಲರಿಂದ ಅವಕಾಶ ಲಭ್ಯ ಆಗ್ತಾ ಇಲ್ಲ,
ಹಾಗಾಗಿ ನಾವು ಕೋರ್ಟ್ ಮೊರೆ ಹೋಗಬೇಕಾಯಿತು. ಕೋರ್ಟು ಆದೇಶ ಕೊಡ್ತು, ಆನ್ ಫ್ಲೋರಲ್ಲಿ ನೀವು ಪ್ರೂವ್ ಮಾಡಿ ಅಂತ ಹೇಳ್ತು. ಅಂದರೆ ಇಫ್ 118 ಬಂತು ಅಂದರೆ ವೆಲ್ ಆ್ಯಂಡ್ ಫೈನ್, ಬಂದಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಇದೇ ರಾತ್ರಿ ಅಲ್ಲ, ಈಗ ಎರಡನೇ ಇನ್ನೊಂದು ಯಾವುದು ಜಾಸ್ತಿ ತಗೊಂಡಿದ್ದಾರೆ ಅವ್ರಿಗೆ ಅವಕಾಶ ಹೋಗುತ್ತಲ್ವ ಅಂತ. ಈಗ 108 ಅನ್ನೋದು ಆ ಸಾಧನೆಗೆ ಅವಕಾಶ ಇಲ್ದಂಗೆ ಆಗುತ್ತಲ್ಲ ಈ ವ್ಯವಸ್ಥೆ ಒಳಗೆ ಅಂತ. ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ವಿರೋಧ. ಮತ್ತೆ ರಾಜ್ಯಪಾಲರ ನಡೆಗಳನ್ನ ಇದು ಶಾಸನ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಇದರೊಳಗೆ ಏನಂತ ಪಾರ್ಲಿಮೆಂಟಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಏಕಪಕ್ಷೀಯವಾದಂಥ ತೀರ್ಮಾನಗಳನ್ನು ರಾಜ್ಯಪಾಲರು ಕೈಗೊಳ್ಳಬಾರ್ದು, ರಾಷ್ಟ್ರಪತಿಗಳ ಅನುಮತಿ ತಗೊಳ್ಬೇಕು. ಆಮೇಲೆ ಇವಾಗ ಫಡ್ನವೀಸ್ಗೆ ರಾತ್ರಿ 3 ಗಂಟೆಗೆ ಪ್ರಮಾಣವಚನ ಸ್ವೀಕಾರ ಮಾಡೋದು, ಯಡಿಯೂರಪ್ಪನಿಗೆ ರಾತ್ರಿ 12 ಗಂಟೆಗೆ ಮಾಡೋದು, ಈ ಥರದೆಲ್ಲ ನಡೆದಾಗ ಇಲ್ಲಿ ಕೊಡದೇ ಇರೋಂಥ ಅವಕಾಶ ಇರುತ್ತೆ. ಅದು ಇವ್ರಿಗೆ ಪವರ್ಸ್ ಯಾವುದು ಇರಲ್ಲ, ಆ ಪವರನ್ನು ಕಿತ್ತಾಕಬೇಕು. ಮತ್ತು ಯಾರು ಪ್ರಜಾಪ್ರಭುತ್ವದಲ್ಲಿ ಅಂಕಿ ಸಂಖ್ಯೆಗಳನ್ನು ಬಂದಿದೆ, ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಪಾಲಿಸಬೇಕು ಅನ್ನೋದನ್ನು ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು. ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಯಾರು ವಿಜಯ ಕಮ್ಮಿ ಆಗಿರ್ಬೋದು. ಆಮೇಲೆ ನೀವು ಹೇಳ್ದಂಗೆ ಸರ್, ರಾಜಕೀಯದಲ್ಲಿ ಒಂದು ಮಾನದಂಡಗಳನ್ನು ಮಾಡಬೇಕು. ಯಾರು ಬೇಕಾದರೂ ರಾಜಕೀಯಕ್ಕೆ ಬರ್ಬೋದು ಅನ್ನೋದಾದ್ರೆ ತಪ್ಪಾಗುತ್ತೆ ಅಂತ. ಯಾಕಂದರೆ ಇವಾಗ ನೋಡಿ, ಈಗ ಹಲವರು ಮಾತಾಡೋ ಸಂದರ್ಭದಲ್ಲಿ ಯಾವುದೋ ಕೇಸ್ ಬಗ್ಗೆ ಈಗ ಶಶಿಧರ್ ಅವರು ಉಲ್ಲೇಖ ಮಾಡಿದ್ರು. ಅಯ್ಯೋ ಎಂಥವ್ರಿಗೆಲ್ಲ ಓಟ್ ಹಾಕಿದ್ದೀವಿ ಅನ್ನೋ ಭಾವನೆ ಬರ್ಬೋದು, ಕೇಸ್ಗಳಿದ್ದಾವೆ, ಕನ್ವಿಕ್ಷನ್ ಇದೀವ, ನಾವಿನ್ನೂ ಅಪರಾಧಿಗಳೆಲ್ಲ ಆರೋಪಿಗಳು, ಈ ಥರದೊಂದು ವಾತಾವರಣ ನಿರ್ಮಾಣ ಆಗಿರೋದ್ರಿಂದಾಗಿ ಯಾವುದಾದ್ರೂ ಒಂದು ಹಿಸ್ಟ್ರಿ ಹೇಳ್ಬೋದಾ? ಒಂದು ಸಣ್ಣ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು 1971 ನಮ್ಮ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ರು, ರೈಲ್ವೆ ಆಕ್ಸಿಡೆಂಟ್ ಆಯಿತು, ಒಳ್ಳೆ ರಾಜೀನಾಮೆ ಕೊಟ್ಟರು. ಇದೇ ನಮ್ಮ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಟೆಲಿಫೋನ್ ಹಗರಣ ಬಂತು, ಬಾಟ್ಲಿಂಗ್ ಹಗರಣ ಬಂತು, 2 ಸತಿ ರಾಜೀನಾಮೆ ಕೊಟ್ಟರು. ಸಣ್ಣ ಒಂದು ಉದಾಹರಣೆಗೆ ಇದು ಪ್ರಜಾಪ್ರಭುತ್ವ. ಯಾಕೆ ಇವತ್ತಿನ ಈ ರಾಜಕಾರಣಿಗಳು ಅದನ್ನ ಪರಿಪಾಲನೆ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದಾರೆ ಅಂತ? ಅವರು ಜನಸೇವೆಗೋಸ್ಕರ ಅಂತಾನೆ ಬಂದಿದ್ರು. ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶಕ್ಕೋಸ್ಕರ ಬಂದರು, ಸ್ವಾರ್ಥಕ್ಕೋಸ್ಕರ ಇರಲಿಲ್ಲ ಅವರು. ಅದರಿಂದ ಅವ್ರಿಗೆ ಅದು ಅನಿಸ್ತು ಬಂತು, ಇಲ್ಲ ಹಂಗಲ್ಲ, ವಂಶಪಾರಂಪರಿಕವಾಗಿ ಬರಬೇಕು, ನಾವೇ ಆಳಬೇಕು, ನಮ್ಮ ಪಕ್ಷನೇ ಇರಬೇಕು, ಬೇರೆ ಯಾರು ಇರಬಾರ್ದು, ರಾಜಪ್ರಭುತ್ವ ಇರ್ಬೋದು. ಹಿಟ್ಲರ್ ಮನಸ್ಸಂಸ್ಕೃತಿ ದೇಶದಲ್ಲಿ ಇರೋದ್ರಿಂದ ಇದು ಬದಲಾವಣೆ ಆಗಲಿಕ್ಕೆ ಒಳ್ಳೆ ಅವಕಾಶ ಇದೆ. ಪಳನಿಸ್ವಾಮಿಯವರು ತಮ್ಮ ಶಾಸಕರನ್ನ ರೆಸಾರ್ಟಿಗೆ ಕಳಿಸಿದ್ದಾರೆ. ದರ್ಶನ್ ಅವರೇ, ಅಲ್ಲ, ಅವರ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಅವರ ಸಾಂವಿಧಾನಿಕವಾಗಿ ಅವರ ಹಕ್ಕು, ಅವ್ರ ಪಾರ್ಟಿ, ಅವ್ರ ಶಾಸಕರು, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯಾಕೆಂದ್ರೆ ಕೆಲವೊಂದು ಘಟನೆಗಳು ಆಗಿದ್ದಾವೆ. ಅದು ನೀವು ಮಹಾರಾಷ್ಟ್ರ ಇವತ್ತು ಕಿಚಿಡಿ ಸರ್ಕಾರ ಆಗಬೇಕಾದ್ರೆ ಏನೇನು ಹೈಡ್ರಾಮಾ ಆಯಿತು, ಅಥವಾ ಇವತ್ತು ಕರ್ನಾಟಕದಿಂದ 17 ಜನ ಹೋಗಿ ಎಲ್ಲಿ ಬಾಂಬೆಗೆ ಹೋಗಿ ಆ ಬಾಂಬೆಯಿಂದ ಆ ಶಾಸಕರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ರೂಮ್ನೊಳಗಡೆ ಯಾವ್ಯಾವ ಸಿಡಿಗಳು ತಯಾರಿ ಆದವು ಅನ್ನುವಂಥ ಇತಿಹಾಸವೂ ನಾವು ಕಣ್ಣಾರೆ ಕಂಡಿದ್ದೀವಿ. ಅದರಿಂದ 2008ರಲ್ಲೂ ಇದೇ ಏನು ಕುದುರೆ ವ್ಯಾಪಾರಗಳು ನಡೆದಿರೋದು ನಮ್ಮ ರಾಜ್ಯದಲ್ಲೇ ನಾವು ನೋಡಿದ್ದೀವಿ. ಒಂದು ಸರ್ಕಾರ ನಡಿಬೇಕಾದ್ರೆ ಧರ್ಮಸಿಂಗ್ ಅವರ ಸರ್ಕಾರವನ್ನು ಕೆಡವಿ ಯಾವ ರೀತಿ ಗೋವಾ ಪ್ರವಾಸ ಹೋಗಿ ಬಂದು ತದನಂತರ ಯಡಿಯೂರಪ್ಪನವ್ರಿಗೆ ಬಿಟ್ಕೊಡ್ತೀವಿ ಅಂದು ವಚನ ಭ್ರಷ್ಟ ಆಗಿರೋದು ಈ ರಾಜ್ಯದ ಇತಿಹಾಸ. ಮೇಡಮ್, ನಿಮ್ಗೆ ಅವಾಗೊಂದು ಪಾಸ್ ಕೊಟ್ಟಿದ್ರಿ, ಯಾವ ವಿಚಾರ? ಬಹಳ ಗಂಭೀರವಾದಂಥ ಆರೋಪ ನಾ ಮಾಡಿದೆ. ಇವತ್ತು ರಾಜ್ಯಪಾಲರ ಕಚೇರಿಗಳು RSS BJP ಕಚೇರಿ ಅಂತ, ಅದಕ್ಕೆ ನಾನು ಸ್ಟಿಕಾನ್ ಆಗ್ತಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ಮೇಡಮ್, ಕೆಲವೊಂದು ಪ್ರಕರಣಗಳು ರಾಜ್ಯಪಾಲರ ಅಂಗಳಕ್ಕೆ ಹೋದಾಗ ಅವರು ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಉದಾಹರಣೆ ನೀವು ಮೂಡಾ ತಗೊಳ್ಳಿ. ಆದರೆ ಇವತ್ತಿನ ತನಕ ಕುಮಾರಸ್ವಾಮಿಯವರ ಶ್ರೀಸಾಯಿ ವೆಂಕಟೇಶ್ವರ ಮಿನರಲ್ಸ್ ವಿಚಾರ ಅವರು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಕೊಟ್ಟರೆ ಕುಮಾರಸ್ವಾಮಿ 100ಕ್ಕೆ 100 ಜೈಲಿಗೆ ಹೋಗ್ತಾರೆ. ನಿರಾಣಿ ಅವರ ಪ್ರಕರಣ ಇವತ್ತಿನ ತನಕ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಜೊಲ್ಲೆ ಅವರ ಮೊಟ್ಟೆ ಹಗರಣ ಪ್ರಕರಣ ಇವತ್ತಿನ ತನಕ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಹಾಗೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣ, ಇದು ಒಂದು ಪ್ರಕರಣಗಳ ವಿಚಾರ. ಅವರು ಆರೋಪಿಗಳಾಗಿ ಯಾವಾಗ ರುಜುವಾತಾಗುವಂತ ಸನ್ನಿವೇಶ ಬಂದಾಗ ಇವರು ಅವ್ರನ್ನ ಕಸ್ಟೋಡಿಯನ್ ರೀತಿ ತಪ್ಪಿಕೊಂಡು ಅವ್ರನ್ನ ಕಾಪಾಡ್ತಾ ಇದ್ದಾರೆ ಅಂತಂದ್ರೆ ಇದು ರಾಜ್ಯಪಾಲರ ಹುದ್ದೆಗೆ ಗೌರವ ತರುವಂತದ್ದು. ಇದು ಒಂದು ಭಾಗ. ಇನ್ನೊಂದು, ನಾವು ವಿಧೇಯಕಗಳನ್ನ ಮಸೂದೆಗಳನ್ನ ಮಂಡನೆ ಮಾಡ್ತೀವಿ ಸಚಿವ ಸಂಪುಟ ಸಭೆಗಳಲ್ಲಿ, ಅದನ್ನ ಸಿಗ್ನೇಚರ್ಗೋಸ್ಕರ. ಯಾಕಂದ್ರೆ ನೀವು ರಾಜ್ಯಪಾಲರ ಹುದ್ದೆನಲ್ಲಿದ್ದೀರಿ, ನಿಮ್ಮ ಸಹಿ ಹಾಕಿ ನಮಗೆ ಕೊಡಬೇಕು ಅಂದ್ರೆ ರಾಜ್ಯಪಾಲರಿಗೆ ಕಣ್ ಕಾಣಲ್ಲ. ಅದೇನು ತರ್ಜುಮೆ ಆಗಬೇಕು, ಟ್ರಾನ್ಸ್ಲೇಟ್ ಆಗಬೇಕು. ಯಾಕೆ ಮೂಡದ್ದು ತರ್ಜುಮೆ, ಟ್ರಾನ್ಸ್ಲೇಟು ಇವ್ಯಾವೂ ಬರಲಿಲ್ಲ. ಕುಮಾರಸ್ವಾಮಿದು ಕದ್ರೆ ತರ್ಜುಮೆ, ಹೀಗೆಲ್ಲ ಅನೇಕ. ಯಾಕೆಂದ್ರೆ ಚಂದ್ರಶೇಖರ್ IPS ಅಧಿಕಾರಿ ಅದಕ್ಕೆ ಬೇಕಾದಂತ ಸಂಪೂರ್ಣ ತನಿಖೆ ಮಾಡಿ ಆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಅದು ರಾಜ್ಯಪಾಲರ ಅಂಗಳದಲ್ಲಿದೆ. ಹಾಗೇನೆ ಕೇರಳ ವಿಚಾರ ತಗೊಳ್ಳಿ, ಅಲ್ಲಿಯ ರಾಜ್ಯಪಾಲ, ಅಥವಾ ತಮಿಳುನಾಡಿನ ರಾಜ್ಯಪಾಲರು, ವೆಸ್ಟ್ ಬೆಂಗಾಲ್ನ ರಾಜ್ಯಪಾಲರು, ಕರ್ನಾಟಕದ ರಾಜ್ಯಪಾಲರು, ಅನೇಕ ವಿಚಾರಗಳಲ್ಲಿ ನಾಡಿಗೆ ದ್ರೋಹ ಬಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೊನೆಯದಾಗಿ ಒಂದೇ ವಿಚಾರ, ಈಗೇನೋ BJP ವಕ್ತಾರರು ಮಾತಾಡ್ತಾ ನಮ್ಮ ಆಳ್ವಿಕೆನಲ್ಲಿ ಎಲ್ಲೂ ಹೊತ್ತುವರಿತಾರೆ ಅಂತ. ಮಣಿಪುರದಲ್ಲಿ ಹೆಣ್ಮಕ್ಳು ಬೆತ್ತಲೆ ಮೆರವಣಿಗೆ ಆಗ್ತಾ ಇದೆ. ಇವತ್ತು ಗೋಧ್ರಾ ವಿಚಾರ ಯಾರ ಅಧಿಕಾರದಲ್ಲಿ ಆಗಿದ್ದು, ಬಾಬ್ರಿ ವಿಚಾರ ಯಾರು ಮಾಡಿದ್ದು, ಹೀಗೆ 10 ಹಲವು ಘಟನೆ. ದೆಹಲಿಯಲ್ಲಿ 720 ರೈತರ ಕೊಂದಿರ್ತಕ್ಕಂಥ ಘಟನೆ. ನಿಮ್ಮ ಹಿಂದೆನೆ ರಕ್ತ ಸಿಕ್ತದ ಇತಿಹಾಸ ಇದೆ. ನಿಮ್ಮಿಂದ ಆಪ್ನವ್ರಿಗಾಗ್ಲಿ ಅಥವಾ ಕಾಂಗ್ರೆಸ್ನವ್ರಿಗಾಗ್ಲಿ ನೀತಿ ಪಾಠದ ಅವಶ್ಯಕತೆ ಇಲ್ವೇ ಇಲ್ಲ. ರಾಜ್ಯಪಾಲರ ಕಚೇರಿ ರಾಜ್ಯಪಾಲರ ಕಚೇರಿಯಾಗಿ ಉಳ್ಕೊಂಡಿಲ್ಲ, RSS BJP ಕಚೇರಿ ಆಗ್ಬಿಟ್ಟಿದೆ.
ನೋಡಿ ಏನಂದ್ರೆ ಆರ್ ಎಸ್ ಎಸ್ ಹೆಸರು ಹೇಳಿಲ್ಲ ಅಂದ್ರೆ ಇವ್ರಿಗೆ ಬೇಳೆ ಬೇಯಲ್ಲ, ಮತ್ತೆ ಇವ್ರ ಮಾರ್ಕೆಟ್ ಅಲ್ಲಿ ಹೆಸರು ಓಡಲ್ಲ. ಯಾಕಂದ್ರೆ ಆರ್ ಎಸ್ ಎಸ್ ತನ್ನ ಸೇವಾ ಕಾರ್ಯದ ಮುಖಾಂತರ ಸುಮಾರು 55,000 ಕಾರ್ಯಗಳನ್ನ ಈ ದೇಶದಲ್ಲಿ ಮಾಡ್ತಾ ಇದೆ. ಲಕ್ಷಾಂತರ ಯುವಕರಿಗೆ ಯಾರು ತುಂಬಾ ಫಿನಾನ್ಷಿಯಲಿ ವೀಕ್ ಇದಾರೆ ಅವ್ರಿಗೆ ಎಜುಕೇಶನ್ ಕೊಡ್ತಾ ಇದೆ. ಇಷ್ಟೆಲ್ಲಾ ಕಾರ್ಯ ಮಾಡ್ತಿರುವಂತ ಆರ್ ಎಸ್ ಎಸ್ ಗೆ ಇವ್ರು ಹೆಂಗಾರ ಮಾಡಿ ಡಿಫೇಮ್ ಮಾಡ್ಬೇಕು. ಇವರು ಎಲ್ಲಾ ರೀತಿಲೂ ಟ್ರೈ ಮಾಡಿದ್ರು, ಏನು ಸಿಗ್ಲಿಲ್ಲ. ಸೊ ಇದೊಂದು ಬಿಡೋದು, ಏನ್ ಇದಕ್ಕೆ ಪ್ರೂಫ್ ಏನು ಕೊಡ್ಬೇಕಾಗಿಲ್ಲ, ಏನಿಲ್ಲ. ಅಲಿಗೇಷನ್ ಮಾಡ್ಲಿಕ್ಕೆ ಏನ್ ಗಂಟು ಹೋಗುತ್ತೆ ಮೇಡಮ್, ಹೇಳ್ಬಿಡೋದು. ನಾವ್ ಹೇಳ್ತೀವಿ ನಾಳೆ ಇವರು ಮುಸ್ಲಿಂ ಲೀಗ್ ನ ಕೈ ಹಾಳಾಗಿದ್ದಾರೆ, ಅವ್ರು ಹೇಳಿದ್ದೆಲ್ಲ ಮಾಡ್ತಾರೆ ಅಂತ. ಯಾಕಂದ್ರೆ ಮುಸ್ಲಿಂ ಲೀಗ್ ಹಿಂದೆ ಹೇಳಿತ್ತು 2022ರಲ್ಲಿ ಅನ್ಸುತ್ತೆ, ಹಿಂದೂಗಳನ್ನ ಈ ದೇವಸ್ಥಾನದ ಗಂಟೆಗಳಿಗೆ ನೇತಾಕ್ತಿವಿ ಅಂತ ಹೇಳಿದ್ರು. ಅವ್ರ ಜೊತೆಗೆ ಇವ್ರದ್ದು ಒಪ್ಪಂದ ಆಯ್ತಾ. ಅಂತ ಪಕ್ಷದ ಜೊತೆಗೆ ಒಪ್ಪಂದ ಇರೋರು ಇವರು ಆರ್ ಎಸ್ ಎಸ್ ಬಗ್ಗೆ ಹೇಗೆ ಕ್ವಶನ್ ಮಾಡ್ತಾರೆ? ಇಷ್ಟೆಲ್ಲಾ ಸೇವಾ ಕಾರ್ಯ ಮಾಡುತ್ತೆ ಆರ್ ಎಸ್ ಎಸ್ ಮೇಲೆ ಒಂದೇ ಒಂದು ಅಲಿಗೇಷನ್ ಇಲ್ಲ ಅವ್ರಿಗೆ. ಹೇಳ್ತಿಲ್ಲ ಬೇಳೆ ಬೇಯಲ್ಲ. ಆದ ಕಾರಣದಿಂದ ಕಾಂಗ್ರೆಸ್ ಈ ತರದ್ದು ಹೇಳ್ಬೇಕು. ಬೇರೆ ವಿಚಾರಗಳು ಮಾತಾಡಿ, ಯಾವ್ದು ವ್ಯಾಲಿಡ್ ಆಗಿರುತ್ತೆ. ಆರ್ ಎಸ್ ಎಸ್ಗೂ ರಾಜಭವನಕ್ಕೂ ಏನ್ ಸಂಬಂಧ? ಆರ್ ಎಸ್ ಎಸ್ ಪೊಲಿಟಿಕಲ್ ಪಾರ್ಟಿನಾ? ಅಲ್ಲ, ಅದನ್ನ ಸೇವಾ ಕಾರ್ಯ ಮಾಡ್ತಿರುವಂತ ಸಂಘಟನೆ. ಬಿಡಿ ಅವ್ರ ಪಾಡ್ಗವ್ರು. ನೀವು ಅವ್ರನ್ನ ಯಾಕೆ ಸುಮ್ನೆ ಪ್ರತಿ ವಿಚಾರದಲ್ಲಿ ಎತ್ಕೊಂಡ್ ಬರ್ತೀರಾ? ಆಯ್ತು, ಅಂತದ್ ನಿಮ್ಗೆ ಎವಿಡೆಂಟ್ ಇತ್ತು ಅಂದ್ರೆ ನಿಮ್ದೇ ಸರ್ಕಾರ ಇದೆಯಲ್ಲ, ಹಾಕಿ ಕೇಸ್ಗಳು ತಗೊಂಬನ್ನಿ ಕಟ್ಕಟ್ಟೆಗೆ. ತಪ್ಪೇನಿದೆ? ಯಾರು ಬೇಡ ಅಂತಾರ ನಿಮ್ಮನ್ನ? ಯಾರು ತಡಿತಾರ? ಸಾಧ್ಯವೇ ಇಲ್ಲ ಅಲ್ವಾ? ಸೊ ಈ ತರ ಅಲಿಗೇಷನ್ಗಳು ಯಾವುದೇ ಒಂದು ಸೇವಾ ಕಾರ್ಯ ಮಾಡುವಂತ ಸಂಘಟನೆಗಳ ಮೇಲೆ ಹೇಳಬಾರದು. ಆಯ್ತಾ? ಸುಮ್ನೆ ರಾಜಕಾರಣ. ಏನ್ ಹೇಳಕ್ ಬಯಸ್ತೀರಿ ತಮಿಳ್ನಾಡು ರಾಜಕೀಯ ಚಿತ್ರಣದ ಬಗ್ಗೆ ಶಂಕರ್ ಅವರೇ, ಒಂದು ಲೈನಲ್ಲಿ? ಒಳ್ಳೇದಾಗ್ಲಿ, ಟಿವಿಕೆಗೆ ಒಳ್ಳೆ ಬಹುಮತ ಕೊಟ್ಟಿದ್ದಾರೆ, ಅವ್ರು ಒಳ್ಳೆ ರೀತಿ ಆಡಳಿತ ಮಾಡ್ಲಿ ಅಂತ ಹಾರೈಸ್ತೇನೆ ವಿಜಯ್ ಅವ್ರಿಗೆ. ರೈಟ್. ಈಗ ಆರಂಭದಲ್ಲಿ ಶಂಕರ್ ಅವರು ಒಂದು ಮಾತನ್ನು ಹೇಳಿದ್ರು. ಈಗ ಸಹಜವಾಗಿ ರಾಜ್ಯಪಾಲರು ಈಗ ಬಹುಮತ ಸಾಬೀತುಪಡಿಸಿ ಅನ್ನೋದು ಒಂದು ಪ್ರಕ್ರಿಯೆ, ಅದನ್ನು ಕೇಳಿದ್ದಾರೆ. ಅದನ್ನು ತಪ್ಪಾಗಿ ಬಿಂಬಿಸುವ ಪ್ರಯತ್ನವನ್ನು ಇತರ ಪಕ್ಷಗಳು ಮಾಡ್ತಿದ್ದಾವೆ ಅನ್ನುವಂಥದ್ದು. ಅವಕಾಶ ಕೊಟ್ಟೇ ಕೊಡ್ತಾರೆ ಅನ್ನೋದು ಅವರ ವಾದ. ಕೊಡ್ಲೇಬೇಕು ಅವಕಾಶ. ಏನು ಇವ್ರು ಕೊಡೋದು ಈಗ 35 ಇಸ್ ಅ ಪಾಸಿಂಗ್ ಮಾರ್ಕ್ ಅನ್ನೋದಾದ್ರೆ 33 ತೆಗೆದಿದ್ದಾರೆ ಅಂದಾಗ ಅಯ್ಯೋ 35 ಬರ್ಬೇಕತ್ತಲ್ಲಪ್ಪ ಅಂತ ಕೇಳೋದನ್ನೇ ತಪ್ಪು ಅಂದ್ಬಿಟ್ರೆ ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ನೆನ್ನೆ ನೋಡಿದ್ದು, ಅವರು ಲಿಸ್ಟ್ ಅನ್ನು ಸರಿಯಾಗಿ ಕೊಟ್ಟಿಲ್ಲ, 118 ಜನರ ಲಿಸ್ಟ್ ಕೊಟ್ಟಿಲ್ಲ, ಅವರ ಹೆಸರುಗಳನ್ನು ಕೊಟ್ಟಿಲ್ಲ, ಅದರಿಂದ ವಾಪಸ್ ಕಳಿಸಿದ್ದಾರೆ ಅಂತ ನಿನ್ನೆ ಒಂದು ಮಾಧ್ಯಮಗಳಲ್ಲಿ ನಮಗೆ ಗೊತ್ತಾಗಿದ್ದು. ಆದ್ರೆ ಇವತ್ತು ಅದನ್ನ ತಗೊಂಡೋಗಿ ಕೊಟ್ಟಾಗ ನೀವು ಪ್ರೂವ್ ಮಾಡಿ ಅಂತ ಹೇಳ್ತಾರ ಅಂತಲ್ಲ. ಇವತ್ತಿನ ಮಾಧ್ಯಮದ ಇವತ್ತಿನ ಒಂದು ವರದಿ ಆದ ನಂತರ ನಾವೆಲ್ಲ ಮಾತಾಡ್ತಾ ಇರೋದು. ಇವತ್ತಿನ ವರದಿ ನೆನ್ನೆ ಹೇಳಿದ್ ಕರೆಕ್ಟ್ ಇರಬಹುದು. 118 ಜನ ಲಿಸ್ಟ್ ಕೊಡಿ. ಪಾಯಿಂಟ್ ರೈಸ್ ಮಾಡಿದ್ರು ನೋಡೋಣ ಶಂಕರ್ ಅವರೇ, ಕ್ವಿಕ್ ಆಗಿ. ಮೇಡಮ್, ಈಗ ನಾನು ಆನ್ಲೈನ್ ಓದ್ತಿದ್ದೆ, ಎಲ್ಲ ನ್ಯಾಷನಲ್ ಮೀಡಿಯಾದಲ್ಲಿ ಬರ್ತಿದೆ. ಅವ್ರಿಗೆ ಆಲ್ರೆಡಿ ಇನ್ವೈಟ್ ಮಾಡಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪವರ್ ಅಂದ್ರೆ ಪರಿಚಯ ಇಡೋದ್ರೊಳಗಡೆ ಅಲ್ಲಿ ನೋಡಿ ಕರೆದಿದ್ದಾರೆ ಅಂತಂದ್ರೆ ಪವರ್. ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಖಾಂತರ ಎಲ್ಲ ಪಕ್ಷಗಳನ್ನು ನಡ್ಕೊಳ್ಳೋಣ. ನಮ್ದೇನ್ ಬೇಕು, ನಾವೇನು ಇಲ್ಲೇ ಇರೋದಿಲ್ಲ. ನಾವು 100 years ಓಲ್ಡ್, 70, 80, 60 ವರ್ಷನೇ ಇವತ್ತು ಗ್ಯಾರಂಟಿ. ಏನೋ 92 ವರ್ಷ ದೇವೇಗೌಡರು ಬದುಕಿದ್ದಾರೆ ಹೊರತು ನಾವ್ಯಾರು ಬದುಕಿರೋದು ಡೌಟ್ ಇರುತ್ತೆ. ಎಲ್ಲರೂ ಎಲ್ಲ ಬಿಟ್ಟೋಗ್ಬೇಕು. ನಮ್ಮ ಕುರುಹುಗಳನ್ನು ನಾವು ಬಿಟ್ಟೋಗೋಣ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ನಮ್ಮದೇ ಆದಂತಹ ಏನಾದರೂ ಒಂದು ಕೊಡುಗೆಗಳನ್ನು ಕೊಡೋಣ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಒಬ್ಬರ ಮೇಲೆ ಒಬ್ರು ಕೆಸರಾಟ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಈ ದೇಶ ಏನು ಉದ್ಧಾರ ಆಗೋದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಸಮಾಜವಾದದ ದೃಷ್ಟಿಯಲ್ಲಿ ಆ ಒಂದು ದೃಷ್ಟಿಯ ಮೂಲಕ ರಾಜಕಾರಣವನ್ನು ಪ್ರಾರಂಭಿಸಿದ ವ್ಯಕ್ತಿಗಳು ಇವತ್ತು ಮಜಾವಾದಿಗಳಾಗಿ, ಕುಟುಂಬವಾದಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ ನಮ್ಮ ವಿರೋಧ ಇದೆ. ಅದನ್ನ ಸೆಡ್ಡು ಹೊಡೆಯೋದಕ್ಕೆ ಆಮ್ ಆದ್ಮಿ ಪಾರ್ಟಿ 2013ರಲ್ಲಿ ಪ್ರಯತ್ನ ಮಾಡಿದೆ, ಸಕ್ಸಸ್ ಆಗಿದೆ. ಇವತ್ತು ಟಿವಿಕೆ ಸಕ್ಸಸ್ ಆಗಿದೆ. ಮತ್ತೆ 2000 ಮೂಮೆಂಟ್ಸ್ ಇದೆ ಅಂತ ಅನ್ಸ್ತಾ ಇಲ್ಲ ರೈಟ್ ನಾವು. ಹಂಗೆ ಟಿವಿಕೆ ಆಗಬಾರ್ದು. ಹೌದು, ಆಗ್ಬಾರ್ದು. ನಾವು ಅದನ್ನ ತಿದ್ಕೊಳ್ತೀವಿ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತೀವಿ, ಒಳ್ಳೆ ಸರ್ಕಾರ ಕೊಡೋದಕ್ಕೆ ಪ್ರಯತ್ನನೂ ಮಾಡ್ತೀವಿ. 2022ರಲ್ಲಿ ನಮ್ಮ ಪಂಜಾಬ್ನಲ್ಲೂ ಅದೇ ರೀತಿ ಆಗಿದೆ. ಇವತ್ತು ತಮಿಳುನಾಡಲ್ಲೂ ಅದೇ ರೀತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಇರ್ತಕ್ಕಂಥ ಕಾಂಗ್ರೆಸ್ ಸಹ ಆಗ್ಲಿ, ಬಿಜೆಪಿ ಆಗ್ಲಿ, ಪರಿವರ್ತನೆ ಆಗ್ಲಿ, ಒಳ್ಳೆಯ ಸರ್ಕಾರಗಳನ್ನು ಕೊಡ್ಲಿ, ಒಳ್ಳೆಯ ಗಂಭೀರವಾದಂತ ಚರ್ಚೆ ಮಾಡೋಣ. ಒಳ್ಳೆಯ ದೇಶವನ್ನು ಉನ್ನತಿ ಮಾಡೋದಕ್ಕೆ ನಾವು ಏನು ಬೇಕೋ ಅದು ಕೊಡುಗೆಗಳನ್ನು ಕೊಡೋಣ ಅಂತ ನಮ್ಮ ಮೂಲಕ ಹೇಳೋದು ಬಯಸ್ತೀನಿ. ದರ್ಶನ್ ಅವರು, ಜಯಸಿಂಹ ಅವರು, ಶಶಿಧರ್ ಅವರು, ಶಂಕರ್ ಗೌಡ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ತಮಿಳುನಾಡು ರಾಜಕೀಯ ಚಿತ್ರಣ ಕುತೂಹಲದಿಂದ ಹತ್ತ ಕಡೆ ನೋಡುವಂತೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಟಿವಿಕೆಯನ್ನು ಅಲ್ಲಿರುವಂತಹ ಚುನಾವಣೆಗೆ ಅರ್ಹವಾದಂಥ 18 ವರ್ಷದ ಯುವಕ ಯುವತಿಯರಿಂದ ಹಿಡಿದು ವೃದ್ಧರವರೆಗೂ ಕೂಡ ಆತನನ್ನು ಆರಾಧಿಸಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ.
ನೀವು ಬಹುಮತ ಸಾಬೀತುಪಡಿಸೋದಕ್ಕೆ ರಾಜ್ಯಪಾಲರು ಕೂಡ ಈಗ ಅವಕಾಶ ಮಾಡಿಕೊಟ್ಟಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ನೀವು CM ಅಂತ ಕರೆಸ್ಕೊಳ್ತೀರಿ. ಅದು ಘನತೆವೆತ್ತ ಸ್ಥಾನ. ನೀವು ಕೊಟ್ಟಿರುವಂಥ ಆಶ್ವಾಸನೆ ಭರಪೂರ ಆಗಿದೆ. ಹಾಗಾಗಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಜನ ಕೊಟ್ಟಿರುವಂಥ ಆದೇಶವನ್ನು ನೀವು ಹೆಂಗೆ ಪರಿಪಾಲನೆ ಮಾಡ್ತೀರಿ ಅನ್ನೋದನ್ನು ಇಡೀ ದೇಶ ನೋಡುತ್ತೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.